Good afternoon, my dear students. Welcome to Sankalp Learning Solution. So ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತ್ರಿಭುಜಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಎರಡು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿದ್ವಿ ಮಕ್ಕಳೇ. ಸಮರೂಪಿ ತ್ರಿಭುಜಗಳು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಆಕಾರಗಳು ಒಂದೇ ಆಗಿರುತ್ತೆ ಅಲ್ವಾ? ಅದೇ ರೀತಿ ಸರ್ವಸಮ ತ್ರಿಭುಜಗಳು ಅಂದ್ರೆ ಏನು ಅನ್ನೋದನ್ನ ಕೂಡ ತಿಳ್ಕೊಂಡಿದ್ವಿ. ಸೊ ಇಲ್ಲಿ ಸರ್ವಸಮ ತ್ರಿಭುಜಗಳಲ್ಲಿ ಆಕಾರ ಮತ್ತು ಗಾತ್ರಗಳು ಒಂದೇ ತೆರನಾಗಿರುತ್ತೆ ಅಲ್ವಾ? ಸೊ ಉದಾಹರಣೆಗೆ ನಮ್ಮ ಎರಡು ಹಸ್ತಗಳು, ಕೈಯಿನ ಹಸ್ತಗಳನ್ನ ನಾವು ಸರ್ವಸಮ ಆಕೃತಿಗಳಿಗೆ ಉದಾಹರಣೆಯನ್ನಾಗಿ ತಗೊಳ್ಬಹುದು. ಸೊ ಇಲ್ಲಿ ವಿಸ್ತೀರ್ಣಗಳು ಒಂದೇ ರೀತಿಯಾಗಿರುತ್ತೆ, ಗಾತ್ರ ಕೂಡ ಏನಾಗಿರುತ್ತೆ, ಒಂದೇ ತೆರನಾಗಿರುತ್ತೆ. ಹಾಗೆ ಸಮರೂಪಿ ತ್ರಿಭುಜಗಳ ಗುಣಲಕ್ಷಣಗಳನ್ನ ಕೂಡ ತಿಳ್ಕೊಂಡಿದ್ವಿ ಅಲ್ವಾ? ಸೊ ಇಲ್ಲಿ ಮುಖ್ಯವಾಗಿ ಎರಡು ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಮೊದಲನೇದಾಗಿ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ಬೇಕು ಅಂದ್ರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರ್ಬೇಕು. ಹಾಗೆ ಎರಡನೇ ಕಂಡೀಷನ್ ಏನಿತ್ತು ಹೇಳಿ, ಅನುರೂಪ ಬಾಹುಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿ ಇರಬೇಕು. ಸೊ ಈ ಎರಡು ಅಂಶವನ್ನ ಕೂಡ ತಿಳ್ಕೊಂಡಿದ್ವಿ. ಹಾಗೆ ಥೇಲ್ಸ್ ನ ಪ್ರಮೇಯವನ್ನ ನೋಡಿದ್ವಿ ಅಲ್ವಾ? ಸೊ ತ್ರಿಭುಜದಲ್ಲಿ ಎರಡು ಬಾಹುಗಳನ್ನ ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ನಾವು ಸಮಾಂತರವಾಗಿ ಎಳೆದ ಸರಳ ರೇಖೆಗಳು ಏನಾಗುತ್ತೆ ಹೇಳಿ, ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಸೊ ಇದು ಥೇಲ್ಸ್ ನ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ ಅಲ್ವಾ? ಸೊ ಇದನ್ನ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ವಿ. ಸೊ ಇದರ ವಿಲೋಮ ಅಂಶ ಕೂಡ ನಿಜವಾಗತ್ತೆ. ಅಂದ್ರೆ ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳು ಸಮಾನುಪಾತದಲ್ಲಿದ್ರೆ ಸೊ ಇದನ್ನ ವಿಭಾಗಿಸುವ ರೇಖೆಗಳು ಏನಾಗತ್ತೆ ಹೇಳಿ, ಮೂರನೆಯ ಬಾಹುವಿಗೆ ಸಮಾನಾಂತರವಾಗಿರುತ್ತೆ ಅಲ್ವಾ? ಸೊ ಇದರ ವಿಲೋಮ ಅಂಶ ಕೂಡ ಟ್ರೂ ಆಗತ್ತೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಲೆಕ್ಕಗಳನ್ನ ಕೂಡ ನಾವು ಹಿಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ವಿ ಮಕ್ಕಳೇ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಕೆಲವು ಅಭ್ಯಾಸ ಲೆಕ್ಕಗಳನ್ನ ನೋಡೋಣ. ಹಾಗೆ ಮೂರನೇ ಕಾನ್ಸೆಪ್ಟ್ ಯಾವ್ದಿದೆ ಹೇಳಿ, ಮೂರನೇ ಪರಿಕಲ್ಪನೆ ತ್ರಿಭುಜಗಳ ನಿರ್ಧಾರಕ ಗುಣಗಳನ್ನ ಕೂಡ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಸೊ ಇಲ್ಲಿ ಇನ್ನುಳಿದ ಲೆಕ್ಕವನ್ನ ನೋಡ್ತಾ ಹೋಗೋಣ. ಚಿತ್ರವನ್ನ ಗಮನಿಸಿ ಮಕ್ಕಳೇ. ಸೊ ಇಲ್ಲಿ 6.18. ಸೊ ಇದರಲ್ಲಿ LM ಸಮಾಂತರ CB ಹಾಗೆ LN ಸಮಾಂತರ CD ಆದರೆ AM ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು AN ಡಿವೈಡೆಡ್ ಬೈ AC ಎಂದು ಸಾಧಿಸಿ. ಸೊ ಇಲ್ಲಿ LM ಸಮಾಂತರ CB, ಸೊ ಸಮಾನುಪಾತತೆಯ ಪ್ರಮೇಯವನ್ನ ನೆನ್ಪು ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸಮಾಂತರವಾಗಿದ್ರೆ ಸೊ ಅವುಗಳ ಬಾಹುಗಳ ಅನುಪಾತಗಳು ಆಗಿರುತ್ತೆ ಹೇಳಿ, ಸಮಾನುಪಾತದಲ್ಲಿ ಇರತ್ತೆ ಅನ್ನೋದನ್ನ ಸಾಧಿಸಿದ್ದೇವೆ. ಸೊ ಅದೇ ರೀತಿಯ ಲೆಕ್ಕಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಲೆಕ್ಕವನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಾವು ಪ್ರಮೇಯವನ್ನ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿರುವ ಅಂಶವನ್ನ ಗಮನಿಸಿದ್ರೆ ಸೊ ನೋಡಿ, ಇಲ್ಲಿ ತ್ರಿಭುಜ ABC ಅನ್ನ ಗಮನಿಸಿ ಮಕ್ಕಳೇ. ಸೊ ಇಲ್ಲಿ ಕೊಟ್ಟಿರುವ ಅಂಶವನ್ನ ಬರ್ಕೊಳ್ತಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಉಪಯೋಗಿಸ್ಕೊಂಡು ಇದರ ಸಾಧನೆಯನ್ನ ಮಾಡೋಣ. ಸೊ ಮೊದಲನೇದಾಗಿ ನಾವು ತ್ರಿಭುಜ ABC ಅನ್ನ ತಗೊಳ್ಳಿ ಮಕ್ಕಳೇ. ಸೊ ತ್ರಿಭುಜ ABC ಅಲ್ಲಿ ನೋಡಿ, ತ್ರಿಭುಜ ABC ಅಲ್ಲಿ LM ಏನಾಗಿದೆ ಹೇಳಿ, ಸಮಾಂತರ BC ಇದೆ ಅಲ್ವಾ? ಸೊ LM ಏನಾಗಿದೆ, BC ಗೆ ಸಮಾಂತರವಾಗಿದೆ. ಹಾಗಾದ್ರೆ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ, ಸೊ ಇದನ್ನ ಇಂಗ್ಲಿಷ್ ನಲ್ಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ತಾರೆ. BPT ಅಂತ ಶಾರ್ಟ್ ಆಗಿ ಬರೀತಾನೆ. ಸೊ ಇಲ್ಲಿ BPT ಯ ಪ್ರಕಾರ ಸೊ LM ಸಮಾಂತರ BC ಆಗಿದ್ರೆ ಸೊ BPT ಯ ಪ್ರಕಾರ ನಾವೇನ್ ಬರಿಬಹುದು, BM divided by AM is equal to CL divided by AL ಅಂತ ಬರಿಬಹುದು. ಯಾವಾಗ ML ಏನಾಗಿರ್ಬೇಕು, BC ಗೆ ಸಮಾಂತರವಾಗಿರ್ಬೇಕು. ಸೊ ಆಗ BPT ಯ ಪ್ರಕಾರ ಅಂದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ ನಾವೇನ್ ಮಾಡ್ಬೋದು, ಇಲ್ಲಿ ಬಾಹುಗಳು ಏನಾಗಿರುತ್ತೆ ಹೇಳಿ, ಸಮಾನುಪಾತದಲ್ಲಿ ಇರುತ್ತೆ. ಓಕೆ,
ಸೊ ಈಗ ನಾವೇನ್ ಮಾಡೋಣ, ಎರಡೂ ಕಡೆ ಒಂದನ್ನ ಸೇರಿಸೋಣ. ಓಕೆ, ಸೊ ಎರಡೂ ಕಡೆ ಒಂದನ್ನ ಸೇರಿಸಿ. ಸೊ ಎರಡೂ ಕಡೆ ಒಂದನ್ನ ಆಡ್ ಮಾಡಿದ್ರೆ PM ಡಿವೈಡೆಡ್ ಬೈ AM ಪ್ಲಸ್ 1. ಸೊ ಎರಡೂ ಬದಿಯಲ್ಲೂ ಏನ್ ಮಾಡ್ತಾ ಇದ್ದೇವೆ ನಾವು, ಒಂದನ್ನ ಕೂಡ್ತಾ ಇದ್ದೇವೆ. ಸೊ CL ಡಿವೈಡೆಡ್ ಬೈ AL ಪ್ಲಸ್ 1. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ 1/1 ಅಂತ ತಗೊಂಡ್ರೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ AM ಅಂಶದಲ್ಲಿ ಏನ್ ಬರುತ್ತೆ, BM ಪ್ಲಸ್ AM ಪ್ಲಸ್ AM ಬರುತ್ತೆ, ಈಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ AL 1. ಸೊ ಲಸ ಎಷ್ಟು ಬರ್ತಾ ಇದೆ, AL ಅಲ್ವಾ. ಸೊ ಛೇದದಲ್ಲಿ AL, ಅಂಶದಲ್ಲಿ CL ಪ್ಲಸ್ AL ಆಗತ್ತೆ. ಸೊ CL ಪ್ಲಸ್ AL ಆಗತ್ತೆ. ಸೊ ಇಲ್ಲಿ AM ಪ್ಲಸ್ BM ಅಲ್ವಾ. ಸೊ ಇಲ್ಲಿ AM ಪ್ಲಸ್ BM. ಸೊ ಇದನ್ನ ಒಟ್ಟಾಗಿ ಏನಂತ ಬರಿಬಹುದು ಹೇಳಿ, AB ಅಂತ ಬರಿಬಹುದು. MB ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, AM ಗೆ ಸಮನಾಗ್ತಾ ಇದೆ. ಸೊ ಹಾಗಾಗಿ AM ಪ್ಲಸ್ MB ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, AB ಡಿವೈಡೆಡ್ ಬೈ AM ಇಸ್ ಈಕ್ವಲ್ ಟು CL ಪ್ಲಸ್ AL. ಸೊ CL ಪ್ಲಸ್ AL. ಓಕೆ, ಸೊ ಇದನ್ನ AC ಅಂತ ಬರಿತೇನೆ. ಸೊ AC ಗೆ ಸಮನಾಗತ್ತೆ, ಡಿವೈಡೆಡ್ ಬೈ AL ಆಯ್ತು. ಸೊ ಇದನ್ನ ನಾನು ವ್ಯತ್ಕ್ರಮಗೊಳಿಸ್ಕೊಂಡು ಬರೆದಾಗ AB ಡಿವೈಡೆಡ್ ಬೈ AM ಅಥವಾ ನಾವು AM ಡಿವೈಡೆಡ್ ಬೈ AB ಅನ್ನಾಗಿ ಬರಿತಾ ಇದ್ದೇನೆ. ಸೊ AM ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು AL ಡಿವೈಡೆಡ್ ಬೈ AC. ಸೊ ಇದನ್ನ ನಾನು ಸಮೀಕರಣ 1 ಅಂತ ತಗೊಳ್ತೇನೆ. ಸೊ ಅದೇ ರೀತಿ ನಾನು ತ್ರಿಭುಜ ADC ಅನ್ನ ತಗೊಳ್ತೇನೆ. ಸೊ ನೋಡಿ, ಮೊದಲನೇದಾಗಿ ಏನ್ ಮಾಡಿದ್ದೇವೆ ನಾವು, ತ್ರಿಭುಜ ABC ಅಲ್ಲಿ ML ಏನಾಗಿದೆ ಹೇಳಿ, BC ಗೆ ಸಮಾಂತರವಾಗಿದೆ. ಸೊ ಹಾಗಾಗಿ ಇಲ್ಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ, ಮೂಲ ಸಮಾನುಪಾತತೆಯ ಪ್ರಮೇಯದಂತೆ ಏನ್ ಮಾಡಿದ್ದೇವೆ, ಸೊ ಇವುಗಳ ಬಾಹುಗಳ ಅನುಪಾತಗಳು ಕೂಡ ಸಮನಾಗತ್ತೆ ಅಂತ ಹೇಳಿದ್ದೇವೆ. ಸೊ ಇದಕ್ಕೆ ನಾವು ಒಂದನ್ನ ಆಡ್ ಮಾಡಿ ಸೊ ಸಿಂಪ್ಲಿಫೈ ಮಾಡಿ ಇದನ್ನ ನಾವು ಸಮೀಕರಣ 1 ಅಂತ ತಗೊಂಡಿದ್ದೇವೆ. ಸೊ ಅದೇ ನಾವೇನ್ ಮಾಡೋಣ, ಈಗ ತ್ರಿಭುಜ ADC ಅನ್ನ ಕನ್ಸಿಡರ್ ಮಾಡಿದ್ರೆ, ತ್ರಿಭುಜ ADC ಅಲ್ಲಿ, ಸೊ ತ್ರಿಭುಜ ADC ಅಲ್ಲಿ ಏನಾಗಿದೆ ಹೇಳಿ, LN ಏನಾಗಿದೆ, CD ಗೆ ಸಮಾಂತರವಾಗಿದೆ ಅಲ್ವಾ. ಸೊ LN ಏನಾಗಿದೆ, CD ಗೆ ಸಮಾನಾಂತರವಾಗಿದೆ. ಸೊ LN CD ಗೆ ಸಮಾಂತರವಾಗಿದೆ. ಸೊ ಹೇಳಿಕೆ ಅಂತೆ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾವು LN BD ಗೆ ಸಮಾನಾಂತರವಾಗಿದ್ರೆ, CD ಗೆ ಸಮಾನಾಂತರವಾಗಿದ್ರೆ, ಸೊ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ ಏನ್ ಬರಿಬಹುದು ಹೇಳಿ, DN ಡಿವೈಡೆಡ್ ಬೈ AN ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, CL ಡಿವೈಡೆಡ್ ಬೈ AL ಆಗತ್ತೆ ಅಲ್ವಾ. ಸೊ ಇಲ್ಲಿ ಬಾಹುಗಳು ಸಮಾಂತರವಾಗಿದ್ರೆ ಬಾಹುಗಳ ಅನುಪಾತಗಳು ಏನಿರತ್ತೆ ಹೇಳಿ, ಸಮಾನುಪಾತದಲ್ಲಿ ಇರತ್ತೆ ಅಲ್ವಾ, ಬೈ ಯೂಸಿಂಗ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ. ಸೊ ಹಾಗಾಗಿ ನಾನೇನ್ ಬರಿಬಹುದು, BPT ಯ ಪ್ರಕಾರ ಏನಾಗತ್ತೆ ಹೇಳಿ, DN ಡಿವೈಡೆಡ್ ಬೈ AN ಇಸ್ ಈಕ್ವಲ್ ಟು ಏನಾಗತ್ತೆ, CL ಡಿವೈಡೆಡ್ ಬೈ AL ಆಗತ್ತೆ. ಓಕೆ, ಸೊ ಬೈ BPT ಅಂದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ. ಸೊ ಇಲ್ಲೂ ಕೂಡ ನಾವೇನ್ ಮಾಡೋಣ, ಎರಡೂ ಕಡೆ ಒಂದನ್ನ ಸೇರಿಸೋಣ. ಸೊ ಎರಡೂ ಬದಿಯಲ್ಲಿ ಒಂದನ್ನ ಸೇರಿಸಿದಾಗ DN, ಎರಡೂ ಬದಿಯಲ್ಲಿ ಒಂದನ್ನ ಸೇರಿಸಿ. ಓಕೆ, ಸೊ ನಮ್ಗೆ ಆನ್ಸರ್ ಏನ್ ಬರ್ಬೇಕು ಹೇಳಿ, AM ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು AN ಡಿವೈಡೆಡ್ ಬೈ AD ಎಂದು ಸಾಧಿಸಬೇಕು. ಸೊ ಇದನ್ನ ಸಾಧಿಸಬೇಕು ಅಂದ್ರೆ ನಾವು ಕೆಲವೊಂದು ಆಪರೇಷನ್ಸ್ ಗಳನ್ನ ಮಾಡ್ಬೇಕಾಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ದೇವೆ, ಎರಡು ಬದಿಯಲ್ಲಿ ಒಂದನ್ನ ಸೇರಿಸಿದ್ದೇವೆ. ಸೊ ಏನಾಗುತ್ತೆ, DN ಡಿವೈಡೆಡ್ ಬೈ AN ಪ್ಲಸ್ 1 ಇಸ್ ಈಕ್ವಲ್ ಟು CL ಡಿವೈಡೆಡ್ ಬೈ AL ಪ್ಲಸ್ 1. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ ಇಲ್ಲಿ AN ಮತ್ತು 1 ಇದೆ. ಸೊ LCM
ಛೇದದಲ್ಲಿ ಏನ್ ಬರುತ್ತೆ an. ಅಂದ್ರೆ ಏನ್ ಮಾಡ್ತಾ ಇದೀವಿ, ಛೇದವನ್ನ ಸಮಗೊಳಿಸೋದು ಇಷ್ಟೇ. ಸೊ LCM ಅನ್ನ 1/2 + 3/4 ಅನ್ನ ಆಡ್ ಮಾಡ್ತೀರಲ್ವಾ. ಸೊ ಛೇದ ಬೇರೆ ಬೇರೆ ಇದ್ದಾಗ ಈ ಛೇದವನ್ನ ಸಮಗೊಳಿಸ್ತೀರಾ, ಆಗ ಏನ್ ಮಾಡ್ತೀರಾ, LCM ಅನ್ನ ತಗೊಳ್ತೀರಾ, ಲಸವನ್ನ ತಗೊಳ್ತೀರಾ. ಹಾಗೆ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದೇನೆ. ಸೊ ಇದೇನ್ ಬರುತ್ತೆ, ಛೇದದಲ್ಲಿ DN + AN ಆಗುತ್ತೆ ಇಸ್ ಈಕ್ವಲ್ ಟು, ಸೊ ಇಲ್ಲೂ ಕೂಡ AL ಮತ್ತು 1. ಸೊ ಛೇದ ಏನ್ ಬರುತ್ತೆ AL, ಅಂದ್ರೆ ಲಸ ಏನ್ ಬರುತ್ತೆ AL ಬರುತ್ತೆ. ಸೊ ಅಂಶದಲ್ಲಿ CL + AL ಆಗತ್ತೆ. ಓಕೆ, ಸೊ ಈಗ DN + AN ಅಲ್ವಾ. ಸೊ DN + AN ಇಸ್ ಈಕ್ವಲ್ ಟು ಯಾವ್ದಕ್ಕೆ ಸಮನಾಗುತ್ತೆ ಹೇಳಿ, AD ಗೆ ಸಮನಾಗುತ್ತೆ. ಸೊ ಹಾಗಾಗಿ DN + AN ಅನ್ನ ನಾನು AD / AN ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, CL + AL ಇಸ್ ಈಕ್ವಲ್ ಟು AC ಗೆ ಸಮನಾಗ್ತಾ ಇದೆ. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ, AC / AL. ಸೊ ಇದನ್ನ ವ್ಯತ್ಕ್ರಮಗೊಳಿಸಿದಾಗ ಇದನ್ನ ಹೇಗೆ ಬರಿಬಹುದು ನಾನು, AN / AD ಇಸ್ ಈಕ್ವಲ್ ಟು AL / AC. ಸೊ ಇದನ್ನ ನಾನು ಸಮೀಕರಣ 2 ಅಂತ ತಗೊಳ್ತೇನೆ. ಸೊ ಇಲ್ಲಿ ಸಮೀಕರಣ 1 ಹಾಗೂ ಸಮೀಕರಣ 2 ಇದೆರಡನ್ನ ಗಮನಿಸಿ ಮಕ್ಕಳೇ. ಸೊ ಇಲ್ಲಿ A ಇಸ್ ಈಕ್ವಲ್ ಟು B, B ಇಸ್ ಈಕ್ವಲ್ ಟು C. ಸಾರಿ, B ಇಸ್ ಈಕ್ವಲ್ ಟು ಏನಾಗಿದೆ, C ಆಗಿದೆ. ಸೊ ಸ್ವಯಂ ಸಿದ್ಧಾಂತವನ್ನ ಕಲ್ತಿದ್ರ ಹಿಂದಿನ ತರಗತಿಯಲ್ಲಿ. A ಇಸ್ ಈಕ್ವಲ್ ಟು B, B ಇಸ್ ಈಕ್ವಲ್ ಟು C ಆದ್ರೆ ಏನಾಗುತ್ತೆ ಹೇಳಿ, A ಇಸ್ ಈಕ್ವಲ್ ಟು C ಆಗತ್ತೆ ಅಲ್ವಾ. ಸೊ ಇಲ್ಲಿ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಏನಾಗುತ್ತೆ ಹೇಳಿ, ಒಂದಕ್ಕೊಂದು ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ಸಮೀಕರಣ 1 ಮತ್ತು 2ರಿಂದ ನಾವೇನ್ ಬರಿಬಹುದು, AM / AD AB ಅಲ್ವಾ. ಸಾರಿ, AM / AB ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, AN / AD ಆಗತ್ತೆ. ಓಕೆ, ಸೊ ಹೆನ್ಸ್ ದಿ ಪ್ರೂಫ್ AM / AB ಇಸ್ ಈಕ್ವಲ್ ಟು AN / AD ಅಂತ ಸಾಧಿಸ್ತೇವೆ ಮಕ್ಕಳು. ಓಕೆ, ಸೊ ಇಷ್ಟೇ ಮೇನ್ ಆಗಿ ಇಲ್ಲಿ ನಿಮ್ಗೆ ಮೂಲ ಸಮಾನುಪಾತತೆಯ ಪ್ರಮೇಯದ ಅಂಶಗಳು ಗೊತ್ತಿರ್ಬೇಕಾಗತ್ತೆ. ಓಕೆ, ಸೊ ಈಗ ಮುಂದಿನ ಉದಾಹರಣೆಗೆ ಹೋಗೋಣ. ಸೊ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಸೊ ಇಲ್ಲಿ 6.21ರಲ್ಲಿ AB ಏನಾಗಿದೆ, PQ ಗೆ ಸಮಾಂತರವಾಗಿದೆ. ನೋಡಿ ಚಿತ್ರವನ್ನ ಗಮನಿಸಿ. ಸೊ AB ಏನಾಗಿದೆ, PQ ಗೆ ಸಮಾಂತರವಾಗಿದೆ. ಮತ್ತು AC ಏನಾಗಿದೆ, PQ ಗೆ ಸಮಾನಾಂತರವಾಗಿದೆ. ಆಗುವಂತೆ A, B ಮತ್ತು C ಗಳು ಕ್ರಮವಾಗಿ OP, OQ, OR ಗಳ ಮೇಲಿನ ಬಿಂದುಗಳು ಅಲ್ವಾ. ಸೊ ಈ ಎರಡು ರೇಖೆಗಳು ಸಮನಾಗುವಂತೆ ABC ಏನಾಗಿದೆ ಹೇಳಿ, OP, OQ, OC ಯ ಮೇಲಿನ ಬಿಂದುಗಳು. ಆದರೆ BC ಸಮಾಂತರ QR ಎಂದು ತೋರಿಸಿ. ಸೊ ಇಲ್ಲಿ ನಾವು BC ಸಮಾಂತರ QR ಅಂತ ತೋರಿಸ್ಬೇಕಾಗತ್ತೆ ಮಕ್ಕಳೇ. ಸೊ ಇಲ್ಲಿ ನಾವು ಮೊದಲನೇದಾಗಿ ತ್ರಿಭುಜ POQ ಅನ್ನ ತಗೊಳ್ಳೋಣ. ಸೊ ಇಲ್ಲಿ ತ್ರಿಭುಜ POQ ಅನ್ನ ಗಮನಿಸಿ. ಸೊ ತ್ರಿಭುಜ POQ ಗಳಲ್ಲಿ, ಸೊ POQ ಅಲ್ಲಿ ಅವ್ರೇನ್ ಹೇಳಿದ್ದಾರೆ, ಕೊಟ್ಟಿರುವ ದತ್ತಾಂಶವನ್ನ ಗಮನಿಸಿ. AB ಏನಾಗಿದೆ, PQ ಗೆ ಸಮಾಂತರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ AB PQ ಗೆ ಸಮಾಂತರವಾಗಿದೆ. ಸೊ ಇದು ಕೊಟ್ಟಿರುವ ಅಂಶ, ಸೊ ದತ್ತ ಅಲ್ವಾ. ಸೊ ಕೊಟ್ಟಿರುವ ಅಂಶಕ್ಕೆ ಸಂಬಂಧಿಸಿದ ಹಾಗೆ ನಾವು ಹೇಳ್ಬೇಕಾಗತ್ತೆ. ಸೊ ಇಲ್ಲಿ ತ್ರಿಭುಜ POQ ನಲ್ಲಿ AB ಏನಾಗಿದೆ, PQ ಗೆ ಸಮಾಂತರವಾಗಿದೆ. ಹಾಗಾದ್ರೆ ಇಲ್ಲಿ AB PQ ಗೆ ಸಮಾಂತರವಾಗಿದೆ ಅಂತ ಆದ್ರೆ ನಾವಿಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ ಎರಡು ರೇಖೆಗಳು ಇಲ್ಲಿ ಸಮಾನಾಂತರವಾಗಿದ್ರೆ ಏನಾಗುತ್ತೆ ಹೇಳಿ, ಬಾಹುಗಳ ಅನುಪಾತಗಳು ಏನಿರುತ್ತೆ, ಸಮಾನುಪಾತದಲ್ಲಿ ಇರತ್ತೆ ಅಂತ ಹೇಳ್ಬೋದು. ಹಾಗೆ ಇದರ ವಿಲೋಮ ಕೂಡ ನಿಜವಾಗತ್ತೆ ಅಲ್ವಾ. ಸೊ ಇಲ್ಲಿ ಬಾಹುಗಳು ಅನುಪಾತಗಳು ಸಮಾನುಪಾತದಲ್ಲಿ ಇದ್ರೆ ಏನಾಗತ್ತೆ, ಆ ತ್ರಿಭುಜದಲ್ಲಿನೋ ಮೂರನೆಯ ಬಾಹು ಏನಾಗತ್ತೆ, ಸಮಾನಾಂತರವಾಗಿರತ್ತೆ ಅಲ್ವಾ. ಸೊ ಇದರ ವಿಲೋಮ ಅಂಶವು ಕೂಡ ಏನಾಗತ್ತೆ,
ಟ್ರೂ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ಆಗಿರೋದ್ರಿಂದ ಸೊ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ ಸೊ BPT ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ. ಸೊ ಇದರಂತೆ ನಾವೇನ್ ಬರಿಬಹುದು ಹೇಳಿ, OB ಡಿವೈಡೆಡ್ ಬೈ BQ ಅಲ್ವಾ. ಸೊ ಇಲ್ಲಿ OB ಡಿವೈಡೆಡ್ ಬೈ BQ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, AO ಡಿವೈಡೆಡ್ ಬೈ AP ಆಗತ್ತೆ. ಸೊ ಇದನ್ನ ನಾವು ಸಮೀಕರಣ 1 ಅಂತ ತಗೊಳ್ಳೋಣ. ಸೊ ಅದೇ ರೀತಿ POR ತ್ರಿಭುಜವನ್ನ ಗಮನಿಸಿ. ಓಕೆ, ಸೊ ತ್ರಿಭುಜ POR ನಲ್ಲಿ AC ಏನಾಗಿದೆ, AC ಏನಾಗಿದೆ PR ಗೆ ಸಮಾಂತರವಾಗಿದೆ. AC PR ಗೆ ಸಮಾಂತರವಾಗಿದೆ. ಸೊ ಇದು ದತ್ತ ಅಂದ್ರೆ ಕೊಟ್ಟಿರುವ ಅಂಶ. ಸೊ ಎಲ್ಲೂ ಕೂಡ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ ಸೊ AC PR ಗೆ ಸಮಾಂತರವಾಗಿದ್ರೆ ಸೊ ಇವುಗಳ ಬಾಹುಗಳ ಅನುಪಾತಗಳು ಕೂಡ ಏನಿರುತ್ತೆ, ಸಮಾನುಪಾತದಲ್ಲಿ ಇರುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ OC ಡಿವೈಡೆಡ್ ಬೈ CR ಈಸ್ ಈಕ್ವಲ್ ಟು ಏನಾಗುತ್ತೆ, OA ಡಿವೈಡೆಡ್ ಬೈ AP ಆಗತ್ತೆ. ಓಕೆ, ಸೊ ಇದನ್ನ ಸಮೀಕರಣ 2 ಅಂತ ತಗೊಳ್ಬೇಕು. ಸೊ ಇಲ್ಲಿ ನಾವೇನ್ ಮಾಡಿದೆ, ಮೊದಲನೇದಾಗಿ POQ ಅಲ್ಲಿ AB ಸಮಾಂತರ PQ ಆಗಿರೋದ್ರಿಂದ BPT ಯ ಪ್ರಕಾರದಂತೆ ಇವುಗಳ ಬಾಹುಗಳ ಅನುಪಾತಗಳು ಕೂಡ ಸಮಾನುಪಾತದಲ್ಲಿ ಇರುತ್ತೆ. ಅದೇ ರೀತಿ ತ್ರಿಭುಜ POR ನಲ್ಲಿ AC PR ಗೆ ಸಮಾಂತರವಾಗಿದ್ರೆ ಸೊ BPT ಯ ಪ್ರಕಾರ ಇವುಗಳ ಬಾಹುಗಳ ಅನುಪಾತಗಳು ಕೂಡ ಏನಾಗಿರುತ್ತೆ, ಸಮಾನುಪಾತದಲ್ಲಿ ಇರುತ್ತೆ ಅಂತ ಹೇಳಿದ್ವಿ. ಸೊ ಈಗ ತ್ರಿಭುಜ POQR ನಲ್ಲಿ ಸೊ ತ್ರಿಭುಜ OQR ನಲ್ಲಿ ಸೊ 1 ಮತ್ತು 2ರಿಂದ ಸೊ 1 ಮತ್ತು 2ರಿಂದ ಸೊ ಇಲ್ಲಿ ನೋಡಿ OB ಡಿವೈಡೆಡ್ ಬೈ BQ is equal to AO divided by AP. So A is equal to B. So B is equal to C. So ಇದೇನಾಗುತ್ತೆ ಹೇಳಿ, ಸ್ವಯಂ ಸಿದ್ಧಾಂತದ ಪ್ರಕಾರ A is equal to C ಗೆ ಸಮನಾಗುತ್ತೆ. ಸೊ ಹಾಗಾಗಿ ತ್ರಿಭುಜ OQR ನಲ್ಲಿ 1 ಮತ್ತು 2ರಿಂದ OB is equal to BQ is OB divided by BQ is equal to ಏನಾಗುತ್ತೆ ಹೇಳಿ, OC divided by CR ಆಗುತ್ತೆ. OC divided by CR ಅಂದ್ರೆ ಏನ್ ಬರ್ದಿದ್ದೇವೆ ನಾವು, 1 ಮತ್ತು ಸಮೀಕರಣ 2ರಿಂದ OB divided by BQ, OB divided by BQ is equal to ಯಾವುದಕ್ಕೆ ಸಮನಾಯಿತು, OC divided by CR. ಅಂದ್ರೆ ಇಲ್ಲಿ ನಾವೇನ್ ಯೂಸ್ ಮಾಡ್ಬೇಕಾಗತ್ತೆ, ಮೂಲ ಸಮಾನುಪಾತತೆ ವಿಲೋಮಾಂಶ. ಸೊ ಇಲ್ಲಿ ಬಾಹುಗಳ ಅನುಪಾತಗಳು ಸಮನಾಗಿರೋದ್ರಿಂದ ನಾವೇನ್ ಹೇಳ್ಬೋದು, ಇಲ್ಲಿ ಬಾಹುಗಳು ಸಮಾನುಪಾತದಲ್ಲಿ ಇರತ್ತೆ ಅನ್ನೋದ್ರಿಂದ ಏನಾಯ್ತು, ಇಲ್ಲಿ ಇವುಗಳು ಸಮಾಂತರವಾಗಿರತ್ತೆ. ಹಾಗಾಗಿ ಇಲ್ಲಿ OB ಡಿವೈಡೆಡ್ ಬೈ BQ is equal to OC ಡಿವೈಡೆಡ್ ಬೈ CR. ಸೊ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮದಂತೆ ಏನಾಗತ್ತೆ ಹೇಳಿ, BC ಏನಾಗತ್ತೆ, QR ಗೆ ಸಮಾನಾಂತರವಾಗಿರತ್ತೆ ಅಲ್ವಾ. ಸೊ BC ಏನಾಗತ್ತೆ, QR ಗೆ ಸಮಾನಾಂತರವಾಗಿರತ್ತೆ. ಯಾಕಂದ್ರೆ ಇಲ್ಲಿ ಇವುಗಳ ಬಾಹುಗಳ ಅನುಪಾತಗಳು ಸಮ ಅಂತ ತೋರಿಸಿದ್ವೆ. ಸೊ ಇವುಗಳು ಸಮಾನುಪಾತದಲ್ಲಿ ಇರತ್ತೆ ಅಂದ್ರೆ BC ಏನಾಗತ್ತೆ, QR ಗೆ ಸಮಾನಾಂತರವಾಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಯ್ತು ಹೇಳಿ, BC ಸಮಾಂತರ QR ಅಂತ ತೋರಿಸಿದ್ದೇವೆ ಮಕ್ಕಳು. ಓಕೆ, ಸೊ ಇಷ್ಟೇ ಇದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ABCD ಒಂದು ತ್ರಾಪಿಜ್ಯ. ಓಕೆ, ಸೊ ಇದರಲ್ಲಿ AB ಏನಾಗಿದೆ, DC ಗೆ ಸಮಾಂತರವಾಗಿದೆ. ಓಕೆ, ಸೊ ABCD ಒಂದು ತ್ರಾಪಿಜ್ಯ. ಸೊ AB DC ಗೆ
ಸಮಾಂತರ. ಓಕೆ, ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತದೆ. ಸೊ ಇಲ್ಲಿ ಎ ಸಿ ಮತ್ತು ಬಿ ಡಿಗಳು ಕರ್ಣಗಳು ಅಲ್ವಾ. ಸೊ ಇವುಗಳು ಏನಾಗುತ್ತೆ, ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಇವುಗಳು ಓ ಬಿಂದುವಿನಲ್ಲಿ ಛೇದಿಸಿದರೆ ಎಒ ಡಿವೈಡೆಡ್ ಬೈ ಬಿಒ ಇಸ್ ಈಕ್ವಲ್ ಟು ಸಿಒ ಡಿವೈಡೆಡ್ ಬೈ ಡಿಒ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ ಅಂಶವನ್ನ ನಾವು ಬರ್ಕೊಳ್ತಾ ಹೋದ್ರೆ, ಸೊ ಇಲ್ಲಿ ಎ ಬಿ ಸಿ ಡಿ ಏನ್ ಹೇಳಿ, ಒಂದು ತ್ರಾಪಿಜ್ಯ. ಓಕೆ, ಸೊ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ. ಇನ್ನೇನ್ ಕೊಟ್ಟಿದ್ದಾರೆ ಅವರು, ಎ ಬಿ ಏನಾಗಿದೆ, ಸಿ ಡಿಗೆ ಸಮಾಂತರವಾಗಿದೆ. ಸೊ ಎ ಬಿ ಸಿ ಡಿಗೆ ಸಮಾಂತರವಾಗಿದೆ. ಸೊ ಇಲ್ಲಿ ಕರ್ಣಗಳು ಪರಸ್ಪರ ಸಮ ಅಲ್ವಾ. ಸೊ ಕರ್ಣಗಳು ಪರಸ್ಪರ ಏನಾಗಿದೆ, ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅಲ್ವಾ. ಸೊ ಓ ಬಿಂದುವಿನಲ್ಲಿ ಛೇದಿಸುತ್ತದೆ. ಇಷ್ಟು ಅಂಶವನ್ನ ಕೊಟ್ಟಿದ್ದಾರೆ ಅವರು. ಸೊ ಎ ಬಿ ಸಿ ಡಿ ಅನ್ನೋದು ಒಂದು ತ್ರಾಪಿಜ್ಯ. ಎ ಬಿ ಏನಾಗಿದೆ, ಸಿ ಡಿಗೆ ಸಮಾಂತರವಾಗಿದೆ. ಹಾಗೆ ಕರ್ಣಗಳು ಏನಾಗ್ತಾ ಇದೆ, ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಸೊ ಇಷ್ಟು ಅಂಶವನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಂಡ್ರೆ, ಸೊ ಇಲ್ಲಿ ಪಿ ಮತ್ತು ಕ್ಯೂ ಅಂತ ಬಿಂದುವನ್ನ ಗುರುತಿಸೋಣ. ಓಕೆ, ಸೊ ಪಿ ಮತ್ತೆ ಕ್ಯೂ ಬಿಂದುವನ್ನ ಎ ಡಿ ಮತ್ತು ಡಿ ಸಿ ಯ ರೇಖೆಯ ಮೇಲೆ ಪಿ ಮತ್ತು ಕ್ಯೂ ಬಿಂದುವನ್ನ ಗುರುತಿಸಿ ಸೊ ಇದನ್ನ ಸೇರಿಸೋಣ. ಸೊ ಇಲ್ಲಿ ಇದು ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಬೇಕು ನಾವು. ಓಕೆ ಓಕೆ, ಸೊ ಇಲ್ಲಿ ನಾವೇನ್ ಮಾಡೋಣ, ತ್ರಿಭುಜ ಎ ಡಿ ಬಿ ಸಿ ಯಲ್ಲಿ ತ್ರಿಭುಜ ಡಿ ಬಿ ಸಿ. ಓಕೆ, ಸೊ ಈ ತ್ರಿಭುಜವನ್ನ ಗಮನಿಸಿ ಮಕ್ಕಳೇ. ಸೊ ತ್ರಿಭುಜ ಡಿ ಬಿ ಸಿ ಅನ್ನ ನೋಡಿ. ಓಕೆ, ಸೊ ಸಪರೇಟ್ ಆಗಿ ಬರೀತೇನೆ. ಸೊ ಈ ರೀತಿಯಾಗಿದೆ. ಓಕೆ, ಸೊ ತ್ರಿಭುಜ ಡಿ ಬಿ ಸಿ. ಓಕೆ, ಇದು ಓ ಕ್ಯೂ ಅಲ್ವಾ. ಸೊ ಇದು ರಚನೆಯನ್ನ ಮಾಡ್ಕೊಂಡಿರೋದು. ಸೊ ಸಪರೇಟ್ ಆಗಿ ತೋರಿಸ್ತಾ ಇದ್ದೇನೆ. ತ್ರಿಭುಜ ಡಿ ಬಿ ಸಿ ಅನ್ನ ಗಮನಿಸಿ. ತ್ರಿಭುಜ ಡಿ ಬಿ ಸಿ ಯಲ್ಲಿ ತ್ರಿಭುಜ ಡಿ ಬಿ ಸಿ ಯಲ್ಲಿ ಓ ಕ್ಯೂ ಏನಾಗಿದೆ ಮಕ್ಕಳೇ, ಡಿ ಸಿ ಗೆ ಸಮಾಂತರವಾಗಿದೆ ಅಲ್ವಾ. ನೋಡಿ, ಸೊ ಈ ಚಿತ್ರವನ್ನ ನೋಡಿ, ನಾನು ಸಪರೇಟ್ ಆಗಿ ಬರ್ದಿರೋದು ಇದೆಲ್ಲ, ಅದನ್ನು ಕೂಡ ನೋಡಿ. ಡಿ ಬಿ ಸಿ ಅಲ್ಲಿ ಓ ಕ್ಯೂ ಏನಾಗಿದೆ, ಡಿ ಸಿ ಗೆ ಸಮಾಂತರವಾಗಿದೆ. ಸೊ ಇದನ್ನ ಬರ್ಕೋಬಹುದಾ. ಸೊ ಚಿತ್ರದ ಪ್ರಕಾರ ಓ ಕ್ಯೂ ಏನಾಗಿದೆ, ಡಿ ಸಿ ಗೆ ಸಮಾಂತರವಾಗಿದೆ. ಸೊ ಇದು ಸಮಾಂತರವಾಗಿದೆ ಅಂತ ತೋರಿಸಿದ್ರೆ, ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಇವುಗಳು ಸಮಾನಾಂತರವಾಗಿದ್ರೆ ಇವುಗಳ ಬಾಹುಗಳ ಅನುಪಾತಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ನಾವು ಇವುಗಳ ಅನುಪಾತಗಳನ್ನ ಬರಿಬಹುದು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ, ಬಿಒ ಡಿವೈಡೆಡ್ ಬೈ ಡಿಒ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಬಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಸಿ ಆಯ್ತು. ಸೊ ಇದು ನಿಮ್ಗೆ ಬಿಪಿಟಿ ಮೂಲ ಸಮಾನುಪಾತತೆಯ ಪ್ರಮೇಯದ ಅಂಶವನ್ನ ನೆನ್ಪಿಟ್ಕೊಂಡ್ರೆ ಸೊ ಇದು ಹೇಗ್ ಬಂತು ಅನ್ನೋದು ಅರ್ಥ ಆಗತ್ತೆ. ಓಕೆ, ಸೊ ಇಲ್ಲಿ ಡಿ ಬಿ ಸಿ ಅಲ್ಲಿ ಏನಾಯ್ತು, ನಾವು ಇಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಡಿ ಬಿ ಸಿ ತ್ರಿಭುಜದಲ್ಲಿ ಓ ಕ್ಯೂ ಏನಾಗಿದೆ, ಡಿ ಸಿ ಗೆ ಸಮಾನಾಂತರವಾಗಿದೆ. ಸೊ ಇದು ಸಮಾನಾಂತರವಾಗಿದ್ರೆ ಬಿಪಿಟಿ ಯ ಪ್ರಕಾರ ನಾವೇನ್ ಬರೆಯಬಹುದು, ಇವುಗಳ ಬಾಹುಗಳ ಅನುಪಾತಗಳು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ, ಸಮಾನುಪಾತದಲ್ಲಿ ಇರುತ್ತೆ. ಓಕೆ, ಸೊ ಇದನ್ನ ನಾವು ಸಮೀಕರಣ 1 ಅಂತ ತಗೊಳ್ಳೋಣ. ಅದೇ ರೀತಿ ತ್ರಿಭುಜ ಬಿ ಎ ಸಿ ಅಲ್ಲಿ, ಸೊ ತ್ರಿಭುಜ ಬಿ ಎ ಸಿ, ಬಿ ಎ ಸಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಬರೀತೇನೆ. ಸೊ ಹೀಗಿದೆ. ಓಕೆ, ಈ ರೀತಿಯಾಗಿದೆ ಬಿ ಎ ಸಿ. ಸೊ ಇಲ್ಲಿ ಈ ರೀತಿ ಓ ಕ್ಯೂ ಹೀಗೆ ಬಂದಿದೆ ಅಲ್ವಾ. ಸೊ ಓ ಕ್ಯೂ. ಓಕೆ, ಸೊ ನೋಡಿ ಬಿ ಎ ಸಿ ಈ ತ್ರಿಭುಜವನ್ನ ನೋಡಿ ಮಕ್ಕಳೇ.
ಈ ತ್ರಿಭುಜವನ್ನ ನೋಡಿ, ಬಿ ಎ ಸಿ ತ್ರಿಭುಜ ನೋಡಿ. ಸೊ ತ್ರಿಭುಜ ಬಿ ಎ ಸಿ ಅಲ್ಲಿ ಓ ಕ್ಯೂ ಏನಾಗಿದೆ, ಎ ಬಿಗೆ ಸಮಾಂತರವಾಗಿದೆ ಅಲ್ವಾ. ಸೊ ಓ ಕ್ಯೂ ಏನಾಗಿದೆ, ಎ ಬಿಗೆ ಸಮಾಂತರವಾಗಿದೆ. ಸೊ ಈ ಓ ಕ್ಯೂ ಎ ಬಿಗೆ ಸಮಾಂತರವಾಗಿದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ, ಮೂಲ ಸಮಾನುಪಾತತೆಯ ಪ್ರಮೇಯದಂತೆ ಸೊ ಇವುಗಳು ಸಮಾಂತರವಾಗಿದೆ ಅಂತ ಅಂದ್ರೆ, ಸೊ ಇವುಗಳ ಬಾಹುಗಳ ಅನುಪಾತಗಳು ಏನಿರುತ್ತೆ, ಸಮಾನುಪಾತದಲ್ಲಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಎ ಒ ಡಿವೈಡೆಡ್ ಬೈ ಓ ಸಿ ಗೆ ಸಮನಾಗತ್ತೆ. ಅಂದ್ರೆ ಏನಾಯ್ತು ಇಲ್ಲಿ, ಎ ಒ 2 ಓ ಸಿ 1 ಇದ್ರೆ, ಸೊ ಇಲ್ಲಿ ಬಿ ಕ್ಯೂ ಮತ್ತು ಕ್ಯೂ ಸಿ ಗಳ ಅನುಪಾತಗಳು ಕೂಡ ಏನಿರುತ್ತೆ ಹೇಳಿ, 2:1 ರೇಷಿಯೋದಲ್ಲೇ ಇರುತ್ತೆ. ಉದಾಹರಣೆಗೆ ಸೊ ಇಲ್ಲಿ ಎ ಒ 4 ಸೆಂಟಿಮೀಟರ್ ಇದ್ರೆ ಓ ಸಿ ಏನಾಗಿದೆ 2 ಸೆಂಟಿಮೀಟರ್. ಓಕೆ, ಸೊ ಇದಕ್ಕಿಂತ 2 ಪಟ್ಟು ಎ ಒ ಜಾಸ್ತಿ ಇದೆ ಅಂತ. ಸೊ ಇವುಗಳ ಅನುಪಾತಗಳು ಹೇಗಿದೆ, ಓ ಸಿ 1 ಇದ್ರೆ ಎ ಒ ಏನಾಗುತ್ತೆ ಇದಕ್ಕಿಂತ 2 ಪಟ್ಟಿದೆ ಅಂತ ಅರ್ಥ. ಅದೇ ರೀತಿ ಈ ಕಡೆ ಬಿ ಕ್ಯೂ ಕ್ಯೂ ಸಿ ಅನುಪಾತಗಳು ಕೂಡ ಹಾಗೆ ಇರುತ್ತೆ. ಉದಾಹರಣೆಗೆ ಕ್ಯೂ ಸಿ 3 ಸೆಂಟಿಮೀಟರ್ ಇದ್ರೆ ಬಿ ಕ್ಯೂ ಏನಾಗುತ್ತೆ ಹೇಳಿ, 6 ಸೆಂಟಿಮೀಟರ್ ಇರುತ್ತೆ. ಅಂದ್ರೆ ಕ್ಯೂ ಸಿಗಿಂತ 2 ಪಟ್ಟು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ 2 ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ. ಸೊ ಯಾವಾಗ ಹೇಳಿ, ಅದು ಓ ಕ್ಯೂ ಎ ಬಿಗೆ ಸಮಾಂತರವಾಗಿ ಇದ್ರೆ ಮಾತ್ರ. ಓಕೆ, ಸೊ ಈಗೇನಾಯ್ತು, ಇದನ್ನ ನಾವು ಸಮೀಕರಣ 2 ಅಂತ ತಗೊಳ್ಳೋಣ. ಸೊ ಈಗ 1 ಮತ್ತು 2ರಿಂದ ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಸೊ ನೋಡಿ, ಎ ಇಸ್ ಈಕ್ವಲ್ ಟು ಬಿ, ಸೊ ಬಿ ಇಸ್ ಈಕ್ವಲ್ ಟು ಸಿ ಆದ್ರೆ ಏನಾಯ್ತು, ಎ ಇಸ್ ಈಕ್ವಲ್ ಟು ಸಿ ಆಯ್ತು ಸ್ವಯಂ ಸಿದ್ಧಾಂತದ ಪ್ರಕಾರ ಅಲ್ವಾ. ಸೊ ಹಾಗಾಗಿ ನಾವೇನ್ ಬರೀಬಹುದು ಇಲ್ಲಿ, ಬಿ ಒ ಡಿವೈಡೆಡ್ ಬೈ ಡಿ ಒ, ಬಿ ಒ ಡಿವೈಡೆಡ್ ಬೈ ಡಿ ಒ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಎ ಒ ಡಿವೈಡೆಡ್ ಬೈ ಓ ಸಿ ಆಯ್ತು. ಓಕೆ, ಸೊ ಇದನ್ನ ರೀಅರೇಂಜ್ ಮಾಡಬಾರ್ದಾಗ ಎ ಒ ಡಿವೈಡೆಡ್ ಬೈ ಬಿ ಒ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಓ ಸಿ ಡಿವೈಡೆಡ್ ಬೈ ಡಿ ಒ ಆಗತ್ತೆ ಅಲ್ವಾ. ಸೊ ನೋಡಿ, ಓ ಸಿ ರೈಟ್ ಸೈಡ್ ಇದ್ದಿದ್ದು ಲೆಫ್ಟ್ ಸೈಡ್ ಹೋದಾಗ ಛೇದದಲ್ಲಿ ಇದ್ದಿದ್ದು ಅಂಶಕ್ಕೆ ಬರುತ್ತೆ. ಸೊ ಓ ಸಿ ಡಿವೈಡೆಡ್ ಬೈ ಡಿ ಒ, ಸೊ ಇಲ್ಲಿ ಎ ಒ, ಸೊ ಇಲ್ಲಿ ಲೆಫ್ಟ್ ಸೈಡ್ ಇದ್ದಿದ್ದು ಅಂಶದಲ್ಲಿ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಛೇದಕ್ಕೆ ಬಂದ್ಬಿಡತ್ತೆ. ಓಕೆ, ಸೊ ಜಸ್ಟ್ ಏನ್ ಮಾಡಿದ್ದೇನೆ, ಇದನ್ನ ರೀಅರೇಂಜ್ ಮಾಡಿದ್ದೇನೆ ಅಷ್ಟೇ. ಓಕೆ, ಸೊ ಇಲ್ಲಿ ಅವರು ಪ್ರೂಫ್ ಹೇಳಿದ್ದು ಅದೇ ಅಲ್ವಾ, ಎ ಒ ಡಿವೈಡೆಡ್ ಬೈ ಬಿ ಒ ಇಸ್ ಈಕ್ವಲ್ ಟು ಏನ್ ಹೇಳಿ, ಸಿ ಒ ಡಿವೈಡೆಡ್ ಬೈ ಡಿ ಒಗೆ ಸಮನಾಗುತ್ತೆ. ಓಕೆ, ಸೊ ಇಷ್ಟೇ. ಓಕೆ, ಸೊ ಇಲ್ಲಿ ಮೇನ್ ಆಗಿ ನಿಮ್ಗೆ ಮೂಲ ಸಮಾನುಪಾತತೆಯ ಪ್ರಮೇಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಪಾಯಿಂಟ್, ಮೂರನೆಯ ಕಾನ್ಸೆಪ್ಟ್ ಯಾವ್ದು ಹೇಳಿ, ತ್ರಿಭುಜಗಳ ನಿರ್ಧಾರಕ ಗುಣಗಳು. ಸೊ ಇದನ್ನು ಕೂಡ ನೀವು ಹಿಂದಿನ ಕ್ಲಾಸ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಕೋನ 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 ನಿರ್ಧಾರಕ ಗುಣಗಳು, ಸೊ ಬಾಹು 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 ಸಿದ್ಧಾಂತಗಳು, ಕೋ ಬಾ ಕೋ, ಬಾಹು ಬಾಹು ಬಾಹು, ಬಾ 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 ಸಿದ್ಧಾಂತ. ಸೊ ಇವುಗಳನ್ನೆಲ್ಲ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಅಭ್ಯಾಸ ಮಾಡಿರ್ತೀರಾ. ಸೊ ಇಲ್ಲಿ ಸಮರೂಪಿ ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನಿರ್ಧಾರಕ ಗುಣಗಳನ್ನ ತಿಳ್ಕೊಳ್ತೇವೆ ಮಕ್ಕಳೇ. ಸೊ ಮೊದಲನೇದಾಗಿ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಸೊ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತೆ. ಸೊ ಆದ್ದರಿಂದ ಆ ತ್ರಿಭುಜಗಳನ್ನ ನಾವೇನಂತ ಹೇಳ್ತೇವೆ, ಸಮರೂಪವಾಗಿರುವ ತ್ರಿಭುಜಗಳು. ಸೊ ಇಂತಹ ನಿರ್ಧಾರಕ ಗುಣವನ್ನ ಸರ್ವಸಮ ತ್ರಿಭುಜಗಳ ಕೋನ 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 ನಿರ್ಧಾರಕ ಗುಣ ಅಂತ ಹೇಳ್ತೇವೆ. ಸೊ ಮುಖ್ಯವಾಗಿ ಸಮರೂಪಿ ತ್ರಿಭುಜಗಳು ಆಗ್ಬೇಕು ಅಂದ್ರೆ ಏನಿರ್ಬೇಕು ಹೇಳಿ, ಅನುರೂಪ ಕೋನಗಳು ಸಮವಾಗಿರ್ಬೇಕು. ಹಾಗೆ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿರ್ಬೇಕು. ಹಾಗೆ ಬಾಹುಗಳು ಏನಾಗಿರ್ಬೇಕು ಹೇಳಿ, ಸಮಾನುಪಾತದಲ್ಲಿ ಇರ್ಬೇಕು ಅಲ್ವಾ. ಸೊ ಈ 2 ಅಂಶ ನಿಜವಾಯ್ತು, ಟ್ರೂ ಆಯ್ತು ಅಂದ್ರೆ ಅಂತಹ ತ್ರಿಭುಜಗಳನ್ನ ನಾವು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ
ಕೆಲವೊಂದು ಸಂದರ್ಭದಲ್ಲಿ ಅನುರೂಪ ಕೋನಗಳು ಅಷ್ಟೇ ಸಮನಾಗತ್ತೆ. ಸೊ ಆಗ ಕೂಡ ನಾವು ಅದನ್ನ ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರತ್ತೆ ಎರಡು ತ್ರಿಭುಜದ್ದು. ಸೊ ಆಗ ಕೂಡ ನಾವೇನ್ ಹೇಳ್ತೇವೆ, ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ ಮಕ್ಕಳೇ. ಸೊ ಇಲ್ಲಿ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗತ್ತೆ. ಸೊ ಉದಾಹರಣೆಗೆ, ಸೊ ಯಾವುದೋ ಎರಡು ತ್ರಿಭುಜವನ್ನ ತಗೊಳ್ತೇನೆ. ಓಕೆ, ಸೊ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಈ ಎರಡು ತ್ರಿಭುಜಗಳು ಯಾವ ಒಂದು ನಿರ್ಧಾರಕ ಗುಣದಿಂದ ಇವುಗಳು ಸಮರೂಪಿ ತ್ರಿಭುಜಗಳು ಅಂತ ಕೇಳ್ತಾರೆ. ಸೊ ಆಗ ಇಲ್ಲಿ ಈ ಕೇಸ್ ನಲ್ಲಿ ಏನಾಗ್ತಾ ಇರತ್ತೆ, ಎ ಬಿ ಅಂದ್ರೆ ಕೋನ ಎ ಕೋನ ಡಿ ಗೆ ಸಮನಾಗ್ತಾ ಇದೆ, ಕೋನ ಬಿ ಏನಾಗುತ್ತೆ ಕೋನ ಇ ಗೆ ಸಮನಾಗುತ್ತೆ, ಕೋನ ಸಿ ಏನಾಗುತ್ತೆ ಕೋನ ಎಫ್ ಗೆ ಸಮನಾಗುತ್ತೆ. ಅದೇ ರೀತಿ ಇವುಗಳ ಬಾಹುಗಳು ಕೂಡ ಏನಾಗಿರುತ್ತೆ ಸಮಾನುಪಾತದಲ್ಲಿ ಇರತ್ತೆ. ಸೊ ಈ ಎರಡು ಅಂಶವನ್ನ ಕನ್ಸಿಡರ್ ಮಾಡಿ ನಾವೇನಂತ ಹೇಳ್ತೇವೆ, ಕೋನ 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 ನಿರ್ಧಾರಕ ಗುಣದಿಂದ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ ಮಕ್ಕಳೇ. ಓಕೆ, ಸೊ ಇದು ಮೊದಲನೆಯ ಒಂದು ಗುಣಲಕ್ಷಣ, ಅಂದ್ರೆ ಮೊದಲನೇ ನಿರ್ಧಾರಕ ಗುಣ. ಅದೇ ರೀತಿ ಎರಡನೇ ಪಾಯಿಂಟ್, ಸೊ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆದರೆ ಸೊ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತದೆ. ಸೊ ಅದರಿಂದ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತೆ. ಸೊ ಉದಾಹರಣೆಗೆ ಎರಡು ತ್ರಿಭುಜವನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೋನ ಎ ಬಿ ಸಿ ಡಿ ಇ ಎಫ್. ಓಕೆ, ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳನ್ನೇ ಸಮಾನುಪಾತ ಹೊಂದಿದ್ದರೆ, ಸೊ ಎ ಬಿ 2 ಸೆಂಟಿಮೀಟರ್ ಇದೆ, ಡಿಇ 4 ಇದೆ, ಎ ಸಿ 3 ಇದೆ, ಸೊ ಡಿ ಎಫ್ 6 ಇದೆ, 6 ಸೆಂಟಿಮೀಟರ್. ಓಕೆ, ಸೊ ಇದೆಲ್ಲ ಬಿ ಸಿ 4 ಸೆಂಟಿಮೀಟರ್ ಇದ್ರೆ ಇ ಎಫ್ ಏನಾಗಿದೆ 8 ಸೆಂಟಿಮೀಟರ್ ಇದೆ. ಸೊ ಇದಿಷ್ಟನ್ನ ಕೊಟ್ಟಿರ್ತಾರೆ ನಿಮ್ಗೆ. ಸೊ ಇಲ್ಲಿ ಇವುಗಳನ್ನ ಗಮನಿಸಿದ್ರೆ, ಸೊ ಇಲ್ಲಿ ಬಾಹುಗಳು ಏನಾಗ್ತಾ ಇದೆ, ಬಾಹುಗಳ ಅನುಪಾತಗಳು ಎಲ್ಲಾ ಬಾಹುಗಳ ಅನುಪಾತಗಳು ಏನಾಗ್ತಾ ಇದೆ ಹೇಳಿ, ಸಮಾನುಪಾತದಲ್ಲಿ ಬರ್ತಾ ಇದೆ ಅಂತ ಆಯ್ತು. ಸೊ ಈ ಒಂದು ಅಂಶವನ್ನ ಕನ್ಸಿಡರ್ ಮಾಡಿ ನಾವೇನಂತ ಹೇಳ್ತೇವೆ, ಈ ಎರಡು ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲಿ ಇದೆ ಅಂದ್ರೆ ಏನಾಯ್ತು, ಅವುಗಳ ಅನುರೂಪ ಕೋನಗಳು ಕೂಡ ಸಮವಾಗತ್ತೆ ಅಂತ ಹೇಳ್ಬಿಡ್ಬೋದು ನಾವು. ಸೊ ಆದ್ರಿಂದ ಆ ಎರಡು ತ್ರಿಭುಜಗಳು ಏನಂತ ಹೇಳ್ಬೋದು ಹೇಳಿ, ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಇಂತಹ ನಿರ್ಧಾರಕ ಗುಣವನ್ನ ಏನಂತ ಹೇಳ್ತೇವೆ ನಾವು, ಸಮರೂಪತೆಯ ಬಾಹು 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 ನಿರ್ಧಾರಕ ಗುಣ. ಅಂದ್ರೆ ಮೂರು ಬಾಹುಗಳ ಅನುಪಾತವನ್ನ ನೋಡಿ ನಿರ್ಧರಿಸ್ಕೊಂಡು ನಾವೇನ್ ಹೇಳಿದ್ವಿ, ಈ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳಿದ್ವಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಈ ಅಂಶಗಳು ಕಂಡು ಬಂದ್ರೆ ಸೊ ಅಂತಹ ತ್ರಿಭುಜಗಳಲ್ಲಿ ಏನಂತ ಹೇಳ್ತೇವೆ ನಾವು, ಸಮರೂಪತೆಯನ್ನ ಬಾಹು ಬಾಹು ನಿರ್ಧಾರಕ ಗುಣ ಅಂತ ಹೇಳ್ತೇವೆ ಮಕ್ಕಳೇ. ಅದೇ ರೀತಿ ಮೂರನೆಯ ಅಂಶ, ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿ ಇದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ. ಸೊ ಉದಾಹರಣೆಗೆ ತ್ರಿಭುಜ ಎ ಬಿ ಸಿ, ತ್ರಿಭುಜ ಡಿ ಇ ಎಫ್. ಓಕೆ, ಸೊ ಎರಡು ತ್ರಿಭುಜಗಳನ್ನ ತಗೊಳ್ತೇನೆ. ಸೊ ತ್ರಿಭುಜದ ಒಂದು ಕೋನ ಅಂದ್ರೆ ಎ ಕೋನ 60 ಡಿಗ್ರಿ ಇದೆ, ಡಿ ಕೋನ 60 ಡಿಗ್ರಿ ಇದೆ. ಓಕೆ, ಸೊ ಇಲ್ಲಿ ಈ ಕೋನ ಎ ಕೋನ ಏನಾಗಿದೆ, ಇದರ ಅನುರೂಪ ಕೋನ ಡಿ ಗೆ ಸಮನಾಗಿದೆ ಅಲ್ವಾ. ಸೊ ಇಲ್ಲಿ ಕೋನಗಳು ಏನಾಯ್ತು, ಸಮನಾಯ್ತು ಈ ಎರಡು ತ್ರಿಭುಜದಲ್ಲಿ. ಈ ಕೋನ ಉಂಟು ಮಾಡಿರುವಂತಹ ಬಾಹುಗಳು, ಎ ಕೋನ ಉಂಟು ಮಾಡಿರುವಂತಹ ಬಾಹುಗಳು. ಸೊ ಇಲ್ಲಿ ಎ ಬಿ ಏನಾಯ್ತು ಡಿಇ ಗೆ ಸಮನಾಯ್ತು, ಎ ಸಿ ಏನಾಯ್ತು ಡಿ ಎಫ್ ಗೆ ಸಮನಾಯ್ತು. ಅಂದ್ರೆ ಏನಾಯ್ತು ಇಲ್ಲಿ ಕೋನ ಬಾಹು ಬಾಹು. ಸೊ ಈ ಮೂರು ಅಂಶಗಳನ್ನ ನಿರ್ಧರಿಸಿಕೊಂಡು ನಾವೇನ್ ಹೇಳ್ತೇವೆ, ಈ ತ್ರಿಭುಜವು ಸಮರೂಪಿ ತ್ರಿಭುಜಗಳು ಅಲ್ವಾ. ಸೊ ಈ ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ನಾವೇನ್ ಹೇಳಿದ್ವಿ, ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿದ್ವಿ. ಸೊ ಹೇಗೆ ಬಾಹು ಕೋನ ಬಾಹು ನಿರ್ಧಾರಕ ಗುಣವನ್ನ ತಲೆಯಲ್ಲಿ ಇಟ್ಕೊಂಡು ಸೊ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿದ್ವಿ. ಸೊ ಕೆಲವೊಮ್ಮೆ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಸೊ ಇವುಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತಾರೆ ಮಕ್ಕಳೇ. ಸೊ
ಆಗ ಏನ್ ಮಾಡ್ತೀರಾ, ಕೊಟ್ಟಿರುವ ಅಂಶವನ್ನ ಯೂಸ್ ಮಾಡಿಕೊಂಡು ಒಂದು ಕೋನಗಳು ಸಮವಾಗಿ ಸಿಗತ್ತೆ, ಹಾಗೆ ಎರಡು ಬಾಹುಗಳು ಸಮವಾಗಿ ಸಿಗತ್ತೆ. ಸೊ ಆಗ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು, ಸೊ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ. ಯಾಕೆ ಅನ್ನೋ ರೀಸನ್ ಬರಿಬೇಕು. ಯಾಕಾಗತ್ತೆ ಹೇಳಿ, ಅದು ಬಾಹು ನಿರ್ಧಾರಕ ಗುಣದಿಂದ ಏನಾಯ್ತು ಹೇಳಿ, ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆದವು ಮಕ್ಕಳೇ. ಉದಾಹರಣೆಯೊಂದನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಇಲ್ಲೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ 6.29 ಅಲ್ಲಿ ಪಿ ಕ್ಯೂ ಏನಾಗಿದೆ, ಆರ್ ಎಸ್ ಗೆ ಸಮಾಂತರವಾಗಿದ್ದರೆ ಪಿ ಕ್ಯೂ ಓ ಹಾಗೂ ಆರ್ ಓ ಎಸ್ ಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೇಕು ನಾನು. ಓಕೆ, ಸೊ ನೋಡಿ ನಮ್ಗೆ ಕೊಟ್ಟಿರೋದೇನು, ಪಿ ಕ್ಯೂ ಏನಾಗಿದೆ, ಆರ್ ಎಸ್ ಗೆ ಸಮಾಂತರವಾಗಿದೆ. ಇಷ್ಟು ಅಂಶವನ್ನ ಕೊಟ್ಟಿದ್ದಾರೆ. ಸೊ ಚಿತ್ರವನ್ನ ಗಮನಿಸಿ. ಹಾಗೆ ನಾವೇನ್ ಹೇಳ್ಬೇಕು ಇಲ್ಲಿ, ಪಿ ಕ್ಯೂ ಓ ಈ ತ್ರಿಭುಜ ಮತ್ತು ಆರ್ ಓ ಎಸ್ ಈ ತ್ರಿಭುಜ ಸಮರೂಪಿ ತ್ರಿಭುಜ. ಪಿ ಓ ಕ್ಯೂ ಮತ್ತು ಎಸ್ ಓ ಆರ್, ಸೊ ಇವುಗಳು ಸಮರೂಪಿ ತ್ರಿಭುಜ ಅಂತ ಹೇಳ್ಬೇಕು. ಸೊ ಇದನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಪಿ ಕ್ಯೂ ಏನಾಗಿದೆ, ಆರ್ ಎಸ್ ಗೆ ಸಮಾಂತರವಾಗಿದೆ ಅಲ್ವಾ. ಸೊ ದತ್ತ ಇದು. ಸೊ ಇಲ್ಲಿ ಕೋನ ಪಿ ಏನಾಗಿದೆ, ಕೋನ ಎಸ್ ಗೆ ಸಮ. ಅಂದ್ರೆ ಕೋನ ಪಿ 30 ಡಿಗ್ರಿ ಇದ್ರೆ ಕೋನ ಎಸ್ ಕೂಡ ಏನಾಗತ್ತೆ ಹೇಳಿ, 30 ಡಿಗ್ರಿನೇ ಆಗಿರತ್ತೆ. ಸೊ ಯಾಕಂದ್ರೆ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಎಸ್, ಇವುಗಳು ಏನ್ ಹೇಳಿ, ಪರ್ಯಾಯ ಕೋನಗಳು. ಸೊ ಕೋನಗಳ ವಿಧಗಳು, ಪರ್ಯಾಯ ಕೋನ, ಶಂಖಾಭಿಮುಖ ಕೋನಗಳು. ಸೊ ಹಾಗೆ ಸೊ ಇಂತಹ ಕೋನಗಳನ್ನ ನೀವು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀರಾ ಅಲ್ವಾ. ಸೊ ಪರ್ಯಾಯ ಕೋನಗಳಲ್ಲಿ ಹೇಗಿರುತ್ತೆ, ಪಿ ಅಂದ್ರೆ ಕೋನ ಪಿ 30 ಡಿಗ್ರಿ ಆಗಿದ್ದರೆ ಕೋನ ಎಸ್ ಕೂಡ ಏನಾಗುತ್ತೆ ಹೇಳಿ, 30 ಡಿಗ್ರಿನೇ ಆಗಿರುತ್ತೆ. ಸೊ ಯಾಕೆ, ಪರ್ಯಾಯ ಕೋನಗಳು. ಓಕೆ, ಅದೇ ರೀತಿ ಯಾವಾಗ ಇಲ್ಲಿ ಪಿ ಕ್ಯೂ ಆರ್ ಎಸ್ ಗೆ ಸಮಾಂತರವಾಗಿ ಇರ್ಬೇಕು, ಅದೇ ರೀತಿ ಕೋನ ಕ್ಯೂ ಏನಾಗತ್ತೆ ಹೇಳಿ, ಕೋನ ಆರ್ ಗೆ ಸಮನಾಗತ್ತೆ. ಸೊ ಯಾಕಂದ್ರೆ ಇವುಗಳು ಕೂಡ ಪರ್ಯಾಯ ಕೋನಗಳು. ಅದೇ ರೀತಿ ಪಿ ಓ ಕ್ಯೂ ಏನಾಗತ್ತೆ ಹೇಳಿ, ಕೋನ ಆರ್ ಓ ಎಸ್ ಗೆ ಸಮನಾಗತ್ತೆ. ಯಾಕಂದ್ರೆ ಸೊ ಇವುಗಳು ಶಂಖಾಭಿಮುಖ ಕೋನಗಳು. ಸೊ ಲೋವರ್ ಕ್ಲಾಸಸ್ ಅಲ್ಲಿ ಇದನ್ನೆಲ್ಲ ಕಲ್ತಿದ್ದೀರಾ. ಸೊ ಹಾಗಾಗಿ ಇಲ್ಲಿ ನಾನೇನ್ ಬರಿಬಹುದು, ಕೋನ ಪಿ ಓ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಸ್ ಓ ಆರ್. ಸೊ ಇವುಗಳು ಶಂಖಾಭಿಮುಖ ಕೋನಗಳು. ಸೊ ಈ 3 ಅಂಶಗಳನ್ನ ತಲೆಯಲ್ಲಿಟ್ಕೊಂಡು ನೀವೇನ್ ಹೇಳ್ಬೋದು, ಈ ತ್ರಿಭುಜ ಪಿ ಓ ಕ್ಯೂ ತ್ರಿಭುಜ ಓ ಆರ್ ಎಸ್ ಗೆ ಸಮರೂಪಿ. ಸೊ ಇಲ್ಲಿ ನೀವು ಬಾಹುಗಳ ಅನುಪಾತಗಳನ್ನ ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಕೇವಲ ಕೋನಗಳು ಸಮನಾಗಿರೋದ್ರಿಂದ ಕೋನ ನಿರ್ಧಾರಕ ಗುಣದಿಂದ ನೀವೇನ್ ಹೇಳ್ಬಿಡ್ಬೋದು, ತ್ರಿಭುಜ ಪಿ ಓ ಕ್ಯೂ ಸಮರೂಪಿ ತ್ರಿಭುಜ ಎಸ್ ಓ ಆರ್ ಅಂತ ಹೇಳ್ಬೋದು ಮಕ್ಕಳೇ. ಸೊ ಅದೇ ರೀತಿ ಕೆಲವೊಂದು ಕಡೆಯಲ್ಲಿ 2 ಬಾಹುಗಳು ಸಮನಾಗಿ ಸಿಗತ್ತೆ. ಸೊ ಅದೇ ರೀತಿ ಒಂದು ಕೋನಗಳು ಸಮನಾಗಿ ಸಿಗತ್ತೆ. ಆಗ ನೀವು ಎಲ್ಲಾ ಕೋನಗಳು ಸಮವಾಗಿದೆಯೋ, 2 ತ್ರಿಭುಜದ ಎಲ್ಲಾ ಕೋನಗಳು ಸಮ ಇದೆಯೋ ಅಥವಾ ಎಲ್ಲಾ ಬಾಹುಗಳು ಸಮಾನುಪಾತದಲ್ಲಿ ಇದೆಯೋ ಅದೆಲ್ಲವನ್ನ ನೋಡೋ ಅವಶ್ಯಕತೆ ಇರೋದಿಲ್ಲ. ಕೇವಲ ನೀವು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಏನ್ ಹೇಳ್ಬೋದು ಹೇಳಿ, ಕೊಟ್ಟಿರುವ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು ಮಕ್ಕಳೇ. ಓಕೆ, ಸೊ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಸೊ ಇನ್ನಷ್ಟು ಉದಾಹರಣೆಗಳು ನಿಮ್ಮ ಅಭ್ಯಾಸ ಲೆಕ್ಕದಲ್ಲಿದೆ. ಸೊ ಅದನ್ನ ನೋಡ್ಕೊಳ್ಬಹುದು. ಸೊ ಈಗ ಅಭ್ಯಾಸ ಲೆಕ್ಕವನ್ನ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಸಮರೂಪಿ ತ್ರಿಭುಜಗಳ ಜೊತೆಗಳು ಯಾವುವು ಎಂದು ತಿಳಿಸಿ. ಈ ಪ್ರಶ್ನೆಗಳನ್ನ ಉತ್ತರಿಸಲು ಸಮರೂಪತೆಗೆ ಯಾವ ನಿರ್ಧಾರಕ ಗುಣಗಳನ್ನ ಉಪಯೋಗಿಸುವಿರಿ ಎಂದು ಬರೆಯಿರಿ. ಹಾಗೂ ಸಮರೂಪ ತ್ರಿಭುಜಗಳ ಜೊತೆಗಳನ್ನ ಸೂಚಿಸಲು ಸಂಕೇತವನ್ನ ಬರೆಯಿರಿ. ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ. ಎ ಬಿ ಸಿ ಮತ್ತು ಡಿಇಎಫ್ 2 ತ್ರಿಭುಜಗಳ ಜೋಡಿಗಳನ್ನ ಕೊಟ್ಟಿದ್ದಾರೆ. ಸೊ ಇವುಗಳು ಸಮರೂಪಿ ತ್ರಿಭುಜಗಳ ಅಂತ ಹೇಳ್ಬೇಕು. ಎ ಬಿ ಸಿ ಸಮರೂಪಿ, ಡಿಇಎಫ್ ಅಂತ ಹೇಳ್ಬೇಕು. ಸೊ ಇವುಗಳ ಸಮರೂಪಿಗಳಾಗಿದ್ರೆ ಸೊ ಯಾವ ನಿರ್ಧಾರಕ ಗುಣದಿಂದ ನೀವು ಇದನ್ನ ಸಮರೂಪಿ ತ್ರಿಭುಜ ಅಂತ ಹೇಳಿದ್ರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ಇಲ್ಲಿ ಎ ಬಿ ಬಾಹುವಿನ ಅಳತೆ 2.5 ಇದೆ. ಸೊ ಡಿಇ ಇದರ ಅನುರೂಪ ಬಾಹು ಡಿಇ. ಸೊ ಇದರ ಅಳತೆಯನ್ನ ಕೊಟ್ಟಿಲ್ಲ. ಎ ಸಿ ಅನ್ನ ಕೊಟ್ಟಿಲ್ಲ, ಡಿಎಫ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಅಂಶವೂ ಕೂಡ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾವೇನ್ ಹೇಳ್ಬೋದು,
AC ಮತ್ತು DF ಅಳತೆಯೂ ಗೊತ್ತಿಲ್ಲ, ಹಾಗೆ ತ್ರಿಭುಜ ABC ಮತ್ತು ಇಲ್ಲಿ ಎಫ್ ನ ಅಳತೆ ಗೊತ್ತಿದೆ, ಎ ನ ಅಳತೆ ಗೊತ್ತಿದೆ, ಇನ್ನುಳಿದ ಬಾಹುವಿನ ಅಳತೆ ಕೂಡ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ತ್ರಿಭುಜ ABC ಏನಾಗಿದೆ, ತ್ರಿಭುಜ DF ಗೆ ಸಮರೂಪಿ ತ್ರಿಭುಜಗಳು ಆಗಿಲ್ಲ. ಓಕೆ, ಸೊ ಇದು ತಪ್ಪು, ಸಮರೂಪಿ ತ್ರಿಭುಜ ಆಗಿಲ್ಲ. ಎರಡನೇ ಚಿತ್ರವನ್ನ ಗಮನಿಸಿ. DEF ಮತ್ತು ತ್ರಿಭುಜ PQR ಗಳು ಸಮರೂಪಿ ತ್ರಿಭುಜಗಳ ಅಂತ ನೋಡ್ಬೇಕು. ಸೊ ಇಲ್ಲಿ ಯಾವ ಅಂಶವನ್ನ ತಗೊಳ್ಬಹುದು, ಬಾಹುಗಳನ್ನ, ಓಕೆ, ಬಾಹುಗಳ ಅಳತೆಗಳನ್ನ ಕೊಟ್ಟೇ ಇಲ್ಲ. ಸೊ ಇಲ್ಲಿ ಕೋನಗಳ ಅಳತೆಯನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ TEF ನಲ್ಲಿ ಕೋನ D ಎಷ್ಟಿದೆ, 70 ಇದೆ, ಕೋನ E ಎಷ್ಟಿದೆ, 80 ಡಿಗ್ರಿ ಇದೆ ಅಲ್ವಾ. ಸೊ ನಮಗೆ ತ್ರಿಭುಜದ ಒಳಕೋನಗಳ ಮೊತ್ತ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ DEF, ತ್ರಿಭುಜ DEF ನಲ್ಲಿ ಕೋನ D ಪ್ಲಸ್ ಕೋನ E ಪ್ಲಸ್ ಕೋನ F ಇಸ್ ಈಕ್ವಲ್ ಟು ಎಷ್ಟು ಹೇಳಿ, 180 ಡಿಗ್ರಿ. ಸೊ ಕೋನ D ಎಷ್ಟಿದೆ, 70 ಡಿಗ್ರಿ ಪ್ಲಸ್ ಕೋನ E ಎಷ್ಟಿದೆ, 80 ಡಿಗ್ರಿ ಪ್ಲಸ್ ಕೋನ F ಇಸ್ ಈಕ್ವಲ್ ಟು 180. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 150 ಡಿಗ್ರಿ ಆಗುತ್ತೆ, ಪ್ಲಸ್ ಕೋನ F ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ F ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳಿ, 180 ಡಿಗ್ರಿ ಮೈನಸ್ 150 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ, 30 ಡಿಗ್ರಿ ಬಂದಿದೆ. ಅಂದ್ರೆ F ಎಷ್ಟು ಬಂತು, 30 ಡಿಗ್ರಿ ಬಂದಿದೆ. ಹಾಗಾದ್ರೆ ಇಲ್ಲಿ ಕೋನ P ಎಷ್ಟಾಗತ್ತೆ ಹೇಳಿ, 70 ಡಿಗ್ರಿ ಆಯ್ತು. ಹಾಗಾದ್ರೆ ಇಲ್ಲಿ ತ್ರಿಭುಜ DEF ಮತ್ತು ತ್ರಿಭುಜ PQR ಅನ್ನ ಗಮನಿಸಿ. ಕೋನ D ಕೋನ P ಗೆ ಸಮ, ಕೋನ E ಕೋನ Q ಗೆ ಸಮ, ಕೋನ F ಕೋನ R ಗೆ ಸಮ ಅಲ್ವಾ. ಹಾಗಾದ್ರೆ ಇಲ್ಲಿ ಕೋನ 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 ನಿರ್ಧಾರಕ ಗುಣದಿಂದ ನಾವೇನು ಹೇಳ್ಬೋದು, ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು. ಓಕೆ, ಅದೇ ಎರಡು ಬಾಹುಗಳು ಅಳತೆಗಳು ಸೇಮ್ ಇದ್ದು ಒಂದು ಕೋನದ ಅಳತೆಗಳು ಸೇಮ್ ಕೊಟ್ಟಿದ್ರೆ, ಅಂದ್ರೆ ಆ ಕೋನಗಳಿಂದ ಉಂಟಾದ ಬಾಹುಗಳು ಸಮನಾಗಿ ಕೊಟ್ಟಿದ್ರೆ ನಾವೇನ್ ಹೇಳ್ಬೋದಿತ್ತು, ಕೋನ ಬಾಹು ಕೋನ ನಿರ್ಧಾರಕ ಗುಣದಿಂದ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದಿತ್ತು ಮಕ್ಕಳೇ. ಓಕೆ, ಸೊ ಇನ್ನಷ್ಟು ಉದಾಹರಣೆಯನ್ನ ನೀವು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಸೊ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಸಾಲ್ವ್ ಮಾಡಿ ಮಕ್ಕಳೇ. ಸೊ ಈಗ ಲೆಕ್ಕವನ್ನ ನೋಡೋಣ. ಸೊ ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ. ಚಿತ್ರ 6.36ರಲ್ಲಿ QR ಡಿವೈಡೆಡ್ ಬೈ QS. ಓಕೆ, ಸೊ ಇಲ್ಲಿ QR divided by QS is equal to QT divided by PR. QT divided by PR ಇದೆ ಅಲ್ವಾ. ಮತ್ತು ಕೋನ 1, ಸೊ ಇದು ಮಿಸ್ ಆಗಿದೆ, ಕೋನ Q ಏನಾಗಿದೆ, ಕೋನ R ಗೆ ಸಮನಾಗ್ತಾ ಇದೆ. ಕೋನ R ಗೆ ಸಮ. ಆದರೆ ತ್ರಿಭುಜ PQS ಈ ಸಮರೂಪಿ ತ್ರಿಭುಜ TQR ಅಂತ ಹೇಳ್ಬೇಕು. ಅಂದ್ರೆ ಈ ಎರಡು ತ್ರಿಭುಜಗಳು ಸಮರೂಪಿಗಳ ಆಗಿರ್ಬೇಕು ಅಂತ ಹೇಳ್ಬೇಕು ಅಂದ್ರೆ, ಸೊ ಇಲ್ಲಿ ಏನಾಗ್ಬೇಕು, ಅನುರೂಪ ಕೋನಗಳಾದ್ರೂ ಸಮ ಬರ್ಬೇಕು, ಇಲ್ಲ ಅನುರೂಪ ಬಾಹುಗಳ ಅನುಪಾತಗಳಾದ್ರೂ ಸಮಾನುಪಾತದಲ್ಲಿ ಇರ್ಬೇಕು, ಇಲ್ಲ ಕೋನ 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 ಈ ಅಂಶಗಳು ಟ್ರೂ ಆಗ್ಬೇಕು, ಇಲ್ಲ ಕೋ ಬಾ ಕೋ, ಇಲ್ಲ ಈ ಮೂರು ಅಂಶಗಳಲ್ಲಿ ಯಾವ್ದಾದ್ರು ಒಂದಾದ್ರೂ ನಮ್ಗೆ ಬರ್ಬೇಕು. ಸೊ ಆಗ ಮಾತ್ರ ನಾವೇನ್ ಹೇಳ್ಬೋದು, ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೇಕು. ಸೊ ಕೊಟ್ಟಿರುವ ಅಂಶದಿಂದ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ ಮಕ್ಕಳೇ. ಸೊ ಇಲ್ಲಿ ತ್ರಿಭುಜ PQR ಅನ್ನ ತಗೊಳ್ಳಿ. ಸೊ ತ್ರಿಭುಜ PQR ನಲ್ಲಿ ತ್ರಿಭುಜ PQR ನಲ್ಲಿ ಡಯಾಗ್ರಾಮ್ ಅನ್ನ ನೋಡಿ. ಸೊ PQR ನಲ್ಲಿ ಏನ್ ಹೇಳಿದಾರೆ ಅವರು, ಕೋನ 1 ಏನಾಗಿದೆ,
ಕೋನ 2ಕ್ಕೆ ಸಮ ಅಂತ ಇದ್ದಾರೆ. ಅಂದ್ರೆ ಎರಡು ಕೋನಗಳ ಅಳತೆಗಳು ಸಮನಾಗಿದೆ ಅಂತ ಇದ್ದಾರೆ. ಸೊ ಇದು ಕೊಟ್ಟಿರುವ ಅಂಶ ಅಲ್ವಾ. ಕ್ಯೂ ಏನಾಗಿದೆ, ಆರ್ ಗೆ ಸಮನಾಗಿದೆ ಅಂತ ಆಯ್ತು. ಹಾಗಾದ್ರೆ ಒಂದು ತ್ರಿಭುಜದಲ್ಲಿ ಎರಡು ಕೋನಗಳು ಸಮನಾಗಿದ್ರೆ ಸೊ ಅವುಗಳ ಅಭಿಮುಖ ಬಾಹುಗಳು ಏನಾಗತ್ತೆ ಹೇಳಿ, ಸಮನಾಗಿರುತ್ತೆ. ಸೊ ಹಿಂದೆ ಕಲಿತಂತಹ ಅಂಶ. ಸೊ ಹಾಗಾಗಿ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕೋನ ಕ್ಯೂ ಮತ್ತು ಕೋನ ಆರ್ ಸಮವಾಗಿದ್ರೆ ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಪಿ ಆರ್ ಗೆ ಸಮನಾಗೆ ಇರುತ್ತೆ. ಓಕೆ, ಪಿ ಕ್ಯೂ ಆರ್ ನಲ್ಲಿ ಕೋನ ಕ್ಯೂ 60 ಡಿಗ್ರಿ ಇದ್ದು ಕೋನ ಆರ್ ಕೂಡ 60 ಡಿಗ್ರಿ ಇದ್ರೆ ಸೊ ಇದು ಸಮದ್ವಿಬಾಹು ಆಯ್ತು. ಸೊ ಇಲ್ಲಿ ಇವುಗಳ ಅಭಿಮುಖ ಬಾಹುಗಳ ಅಳತೆಗಳು ಕೂಡ ಏನಾಗತ್ತೆ, ಸಮನಾಗಿರುತ್ತೆ. ಸೊ ಹಾಗಾಗಿ ನಾನೇನ್ ಬರ್ದಿದ್ದೇನೆ, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಸೊ ಇದನ್ನ 1 ಅಂತ ತಗೊಂಡ್ರೆ ಸೊ ಇಲ್ಲಿ ಕೊಟ್ಟಿರುವ ಅಂಶ ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ is equal to QT divided by PR. Okay. So, ಇಲ್ಲಿ QR divided by QS, QT divided by PR. So, ಇದನ್ನ ಸಮೀಕರಣ, ಒಂದು ಸೆಕೆಂಡ್. ಸೊ PR ನ ಬದಲು ನಾವು PQ ಅಂತ ಬರೀಬಹುದು. ಯಾಕಂದ್ರೆ ಇಲ್ಲಿ PR is equal to ಏನಾಗಿದೆ, PQ ಗೆ ಸಮನಾಗಿದೆ. ಸೊ ಹಾಗಾಗಿ QR divided by QS is equal to QT divided by PR ನ ಬದಲು PQ ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ is equal to ಏನಾಯ್ತು, PQ. ಓಕೆ, ಸೊ ನೆಕ್ಸ್ಟ್ ತ್ರಿಭುಜ PQS. ಸೊ ತ್ರಿಭುಜ PQS ಮತ್ತು TQR ಗಳಲ್ಲಿ ತ್ರಿಭುಜ PQS ಮತ್ತು ತ್ರಿಭುಜ TQR ಗಳಲ್ಲಿ PQ divided by TQ, PQ divided by TQ, PQ divided by TQ is equal to QS divided by QR. Okay, so QS divided by QR. So ತ್ರಿಭುಜ PQS ಮತ್ತು TQR ನಲ್ಲಿ ತ್ರಿಭುಜ PQ divided by TQ is equal to QS divided by QR ಆಯ್ತು. ಸೊ ಇಲ್ಲಿ ತ್ರಿಭುಜ PQS ಮತ್ತು TQR ನಲ್ಲಿ ಕೋನ Q ಏನಾಗಿದೆ, ಎರಡೂ ತ್ರಿಭುಜಗಳಲ್ಲಿ ಸಾಮಾನ್ಯ ಕೋನ ಆಗತ್ತೆ. ಸೊ ಹಾಗಾಗಿ ಕೋನ Q is equal to ಕೋನ Q. ತ್ರಿಭುಜ PQS ನಲ್ಲೂ ಕೋನ Q ಇದೆ. ಸೊ TQR ನಲ್ಲೂ ಕೂಡ ಕೋನ Q. ಸೊ ಇದು ಎರಡೂ ತ್ರಿಭುಜಗಳಲ್ಲಿರುವ ಸಾಮಾನ್ಯ ಕೋನ ಆದವು. ಸೊ ಹಾಗಾಗಿ ಇದು ಸಾಮಾನ್ಯ ಕೋನ. ಸೊ ಇಲ್ಲಿ ಎರಡು ಬಾಹುಗಳು ಸಮನಾಯಿತು, ಹಾಗೆ ಒಂದು ಕೋನಗಳು ಸಮನಾದವು. ಅಂದ್ರೆ ಇಲ್ಲಿ ನಾವು ತ್ರಿಭುಜದ ಯಾವ ನಿರ್ಧಾರಕ ಗುಣವನ್ನ ಕನ್ಸಿಡರ್ ಮಾಡಬಹುದು, ಬಾಹು ಕೋನ ಬಾಹು ಸಿದ್ಧಾಂತದಂತೆ, ಬಾಹು ಕೋನ ಕೋನ ಸಿದ್ಧಾಂತದಂತೆ ತ್ರಿಭುಜ PQS ಏನಾಗತ್ತೆ ಹೇಳಿ, ತ್ರಿಭುಜ TQR ಗೆ ಸಮರೂಪಿ ತ್ರಿಭುಜ ಆಗತ್ತೆ. ಓಕೆ, ಸೊ ತ್ರಿಭುಜ TQR ಗೆ ಸಮರೂಪಿ. ಓಕೆ, ಸೊ ಮೊದಲನೇದಾಗಿ ಏನ್ ಮಾಡಿದ್ವಿ ನಾವು, ತ್ರಿಭುಜ PQR ನಲ್ಲಿ ಕೋನ 1 ಏನಾಗಿದೆ, ಕೋನ 2ಕ್ಕೆ ಸಮನಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೋನಗಳು ಸಮನಾಗಿದ್ರೆ ಅಭಿಮುಖ ಬಾಹುಗಳು ಕೂಡ ಸಮನಾಗತ್ತೆ ಅಂತ ಹೇಳಿದ್ವಿ. ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶದ ಪ್ರಕಾರ QR divided by QS is equal to ಏನಾಯ್ತು ಹೇಳಿ, QT divided by PR ಯಾವುದಕ್ಕೆ ಸಮನಾಗಿತ್ತು,
ಪಿ ಕ್ಯೂಗೆ ಸಮನಾಗಿತ್ತು. ಸೊ ಹಾಗಾಗಿ ಇಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಸೊ ಇಲ್ಲಿ ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್. ಸೊ ಇಲ್ಲಿ ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್, ಕ್ಯೂ ಟಿ ಡಿವೈಡೆಡ್ ಬೈ ಪಿ ಕ್ಯೂ ಅಲ್ವಾ. ಸೊ ಇವುಗಳು ಬಾಹುಗಳ ಏನಾಗಿದ್ದಾವೆ, ಸಮಾನುಪಾತದಲ್ಲಿವೆ. ಸೊ ಇವುಗಳು ಈಕ್ವಲ್ ಆಗಿದೆ ಅಂದ್ರೆ, ಸೊ ಇಲ್ಲಿ ಈ ತ್ರಿಭುಜದಲ್ಲಿ ಪಿ ಕ್ಯೂ ಏನಾಯ್ತು, ಟಿ ಡಿವೈಡೆಡ್ ಬೈ ಟಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಎಸ್ ಡಿವೈಡೆಡ್ ಬೈ ಕ್ಯೂ ಆರ್. ಈ ಎರಡು ಬಾಹುಗಳು ಸಮನಾಗಿದೆ, ಹಾಗೆ ಎರಡು ಕೋನಗಳು ಅಂದ್ರೆ ಸಾಮಾನ್ಯ ಕೋನಗಳು. ಸೊ ಹಾಗಾಗಿ ಇಲ್ಲಿ ಬಾಹು ಕೋನ ಬಾಹು ಸಿದ್ಧಾಂತದಂತೆ ತ್ರಿಭುಜ ಪಿ ಕ್ಯೂ ಎಸ್ ಏನಾಯ್ತು, ತ್ರಿಭುಜ ಟಿ ಕ್ಯೂ ಆರ್ ಗೆ ಸಮರೂಪಿ ತ್ರಿಭುಜ ಅಂತ ಆಯ್ತು ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆ, ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವೃದ್ಧಿಸಿದ ಎಡಿ ಬಾಹುವಿನ ಮೇಲೆ ಈ ಬಿಂದುವಿದೆ ಮತ್ತು ಬಿಇ ಮತ್ತು ಸಿಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಎ ಬಿಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಎ ಬಿ ಸಿ ಡಿ ಅನ್ನೋದು ಒಂದು ಸಮಾಂತರ ಚತುರ್ಭುಜ ಅಲ್ವಾ. ಸೊ ಕೊಟ್ಟಿರುವ ಅಂಶವನ್ನ ಬರ್ಕೊಂಡ್ರೆ, ಸೊ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ. ಸೊ ಇಲ್ಲಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜವಾದ್ರೆ, ಸೊ ಇಲ್ಲಿ ಕೋನ ಎ ಏನಾಗಿದೆ, ಕೋನ ಸಿ ಗೆ ಸಮನಾಗ್ತಾ ಇದೆ. ಸೊ ಅಭಿಮುಖ ಕೋನಗಳು ಅಲ್ವಾ. ಸೊ ಚತುರ್ಭುಜದ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ತಿಳ್ಕೊಂಡಿದ್ದೀರಲ್ವಾ. ಸೊ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ ಎ ಯಾವುದಕ್ಕೆ ಸಮನಾಯ್ತು ಹೇಳಿ, ಕೋನ ಸಿ ಗೆ ಸಮನಾಯ್ತು. ಓಕೆ, ಸೊ ಇದೆಲ್ಲ ಹಿಂಕಲಿತಂತಹ ಅಂಶಗಳೇ. ಓಕೆ, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗುತ್ತೆ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಹಾಗೆ ಇಲ್ಲಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ. ಸೊ ಬಿ ಸಿ ಏನಾಗಿದೆ, ಎಡಿಗೆ ಸಮಾಂತರ ಅಲ್ವಾ. ಸೊ ಬಿ ಸಿ ಎಡಿಗೆ ಸಮಾಂತರವಾಗಿರುತ್ತೆ. ಸೊ ಇದೆಲ್ಲ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು. ಸೊ ಇಲ್ಲಿ ಬಿಇ ಏನ್ ಹೇಳಿ, ಛೇದಕ ಅಲ್ವಾ. ಸೊ ಬಿಇಯು ಛೇದಕ. ಸೊ ಬಿಇ ಏನ್ ಹೇಳಿ, ಛೇದಕ. ಸೊ ಎಫ್ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ಸೊ ಇದಷ್ಟು ಕೊಟ್ಟಿರುವ ಅಂಶಗಳು. ಸೊ ಇಲ್ಲಿ ಕೋನ ಎ ಕೋನ ಸಿ ಗೆ ಸಮನಾಯ್ತು. ಸೊ ಬಿ ಸಿ ಎಡಿಗೆ ಸಮಾಂತರವಾಗಿದೆ. ಹಾಗೆ ಇಲ್ಲಿ ಕೋನ ಬಿ ಇ ಯು ಛೇದಕ. ಸೊ ಇಷ್ಟ ಅಂಶವನ್ನ ಬರ್ಕೊಂಡಿದ್ದೇವೆ. ಸೊ ಇಲ್ಲಿ ಕೋನ ಎ ಬಿ, ಸೊ ಕೋನ ಎ ಇ ಬಿ. ಸೊ ಕೋನ ಎ ಇ ಬಿ, ಸೊ ಕೋನ ಎ ಇ ಬಿ. ಸೊ ಎ ಇ ಬಿ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಕೋನ ಸಿ ಬಿ ಎಫ್. ಕೋನ ಸಿ ಬಿ ಎಫ್. ಯಾಕಂದ್ರೆ ಸೊ ಇವುಗಳು ಪರ್ಯಾಯ ಕೋನಗಳು. ಓಕೆ, ಸೊ ಪರ್ಯಾಯ ಕೋನಗಳು ಸಮನಾಗತ್ತೆ. ಸೊ ಇವು ಪರ್ಯಾಯ ಕೋನಗಳು. ಹಾಗೆ ತ್ರಿಭುಜ ಎ ಬಿಇ ಮತ್ತು ತ್ರಿಭುಜ ಸಿ ಬಿ ಎಫ್ ಗಳಲ್ಲಿ, ಸೊ ತ್ರಿಭುಜ ಎ ಬಿಇ, ಸೊ ತ್ರಿಭುಜ ಎ ಬಿಇ, ತ್ರಿಭುಜ ಎ ಬಿಇ ಮತ್ತು ತ್ರಿಭುಜ ಸಿ ಬಿ ಎಫ್ ಗಳಲ್ಲಿ ಕೋನ ಎ ಏನಾಗಿದೆ, ಕೋನ ಸಿ ಗೆ ಸಮನಾಗಿದೆ ಅಲ್ವಾ. ಅದೇ ರೀತಿ ಕೋನ ಎ ಇ ಬಿ ಇಸ್ ಈಕ್ವಲ್ ಟು ಏನಾಯ್ತು, ಸಿ ಬಿ ಎಫ್ ಪರ್ಯಾಯ ಕೋನಗಳು. ಸೊ ಇಲ್ಲಿ ನಾವೇನ್ ಹೇಳ್ಬೋದು, ಕೋನ ನಿರ್ಧಾರಕ ಗುಣದಂತೆ ಏನ್ ಹೇಳ್ಬೋದು, ಸೊ ಕೋನ ನಿರ್ಧಾರಕ ಗುಣದಿಂದ
ಸೊ ತ್ರಿಭುಜ ಎ ಬಿ ಇ ಸಮರೂಪಿ. ಸೊ ಎರಡು ಕೋನಗಳು ಸಮಾನ ಆಯ್ತು ಅಂದ್ರೆ ಮೂರನ ಕೋನ ಸಮವಾಗಿರ್ಲೇಬೇಕು. ಸೊ ಹಾಗಾಗಿ ಇಲ್ಲಿ ಕೋನ ನಿರ್ಧಾರಕ ಗುಣದಿಂದ ಏನ್ ಹೇಳ್ಬೋದು, ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಆಗತ್ತೆ. ಓಕೆ, ಸಿ ಎಫ್ ಬಿ. ಸೊ ಮೊದಲನೇದಾಗಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಸೊ ಇಲ್ಲಿ ಕೊಟ್ಟಿರುವ ಅಂಶದ ಪ್ರಕಾರ ಕೋನ ಎ ಏನಾಯ್ತು, ಕೋನ ಸಿ ಗೆ ಸಮನಾಯ್ತು. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗತ್ತೆ. ಸೊ ಇಲ್ಲಿ ಬಿ ಸಿ ಎ ಡಿ ಗೆ ಸಮ. ಸೊ ಬಿಇ ಏನಾಗಿದೆ ಹೇಳಿ, ಛೇದಕ ಅಲ್ವಾ. ಸೊ ಇಲ್ಲಿ ಕೊಟ್ಟಿರುವ ಅಂಶ ಹಾಗೂ ಚಿತ್ರವನ್ನ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ಇಲ್ಲಿ ಕೋನ ಬಿ ಏನಾಯ್ತು, ಕೋನ ಇ ಗೆ ಸಮನಾಗತ್ತೆ, ಯಾಕಂದ್ರೆ ಇವುಗಳು ಪರ್ಯಾಯ ಕೋನಗಳು. ಹಾಗೆ ಇಲ್ಲಿ ಕೋನ ಎ ಈಕ್ವಲ್ ಟು ಕೋನ ಸಿ, ಕೋನ ಇ ಈಕ್ವಲ್ ಟು ಕೋನ ಬಿ. ಸೊ ಇದು ಕೊಟ್ಟಿರುವ ಅಂಶ ಹಾಗೂ ಇದು ಪರ್ಯಾಯ ಕೋನಗಳು. ಹಾಗಾಗಿ ಕೋನ ನಿರ್ಧಾರಕ ಗುಣದಿಂದ ನಾವೇನ್ ಹೇಳ್ಬೋದು, ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟ ಇದು. ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಡಿಯು ಬಿಸಿ ಬಾಹುವಿನ ಮೇಲಿನ ಒಂದು ಬಿಂದುವಾಗಿದೆ. ಆದರೆ ಎ ಸಿ ಎ ಸ್ಕ್ವೇರ್ is equal to the AC square, okay, ಅಥವಾ CA square is equal to CB into CD ಎಂದು ಸಾಧಿಸಿ. ಓಕೆ, ಇಲ್ಲಿ ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ. ತ್ರಿಭುಜ ಎ ಬಿ ಸಿ ಅಲ್ಲಿ, ಸೊ ತ್ರಿಭುಜ ಎ ಬಿ ಸಿ, ಎ ಕೋನ ಎ ಡಿ ಸಿ ಕೋನ ಬಿ ಎ ಸಿ ಗೆ ಸಮ. ಓಕೆ, ಡಿಯು ಬಿಸಿ ಬಾಹುವಿನ ಮೇಲಿನ ಬಿಂದು ಅಂದ್ರೆ ಏನಾಯ್ತು, ಬಿಸಿ ಬಾಹುವಿನ ಮೇಲಿನ ಬಿಂದು ಅಂತೆ. ಸೊ ಈ ರೀತಿ ಬರುತ್ತೆ. ಡಿ ಏನು, ಬಿಸಿ ಬಾಹುವಿನ ಮೇಲಿನ ಬಿಂದು. ಸೊ ಕೋನ ಎ ಡಿ ಸಿ, ಈ ಕೋನ ಎಷ್ಟಿದೆಯೋ ಬಿ ಎ ಸಿ ಈ ಕೋನನು ಕೂಡ ಅಷ್ಟೇ ಇರತ್ತಂತೆ. ಓಕೆ, ಸೊ ಇದಿಷ್ಟು ಅಂಶವನ್ನ ಕೊಟ್ಟಿದ್ದಾರೆ. ನಾವೇನ್ ಹೇಳ್ಬೇಕು ಇಲ್ಲಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಅಂತ ಹೇಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ತ್ರಿಭುಜ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿ ಅಲ್ಲಿ ತಗೊಳ್ಬೇಕಾಗತ್ತೆ. ಸೊ ತ್ರಿಭುಜ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿ ಅಲ್ಲಿ ಸೊ ಕೊಟ್ಟಿರುವ ಅಂಶವನ್ನ ಬರ್ಕೊಳ್ಳೋಣ. ಸೊ ಡಿ ಯಾವುದಕ್ಕೆ ಸಮನಾಯ್ತು, ಎ ಕೋನಕ್ಕೆ ಸಮ. ಹಾಗಾಗಿ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ. ಸೊ ಇದು ದತ್ತ ಅಲ್ವಾ, ದತ್ತ. ತ್ರಿಭುಜ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿ ಅಲ್ಲಿ ಕೋನ ಸಿ ಎರಡರಲ್ಲೂ ಇದೆ. ಸೊ ಹಾಗಾಗಿ ನಾವೇನ್ ಬರಿಬಹುದು, ಈ ಎರಡು ಕೋನಗಳು ಸಾಮಾನ್ಯ ಕೋನಗಳು ಆಗಿರೋದ್ರಿಂದ ಈ ಎರಡು ಕೋನಗಳ ಅಳತೆಗಳು ಕೂಡ ಸಮನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಏನಾಗತ್ತೆ, ಕೋನ ಡಿ ಸಿ ಎ ಆಗತ್ತೆ. ಸೊ ಯಾಕಂದ್ರೆ ಸಾಮಾನ್ಯ ಕೋನ, ಸೊ ಎರಡು ತ್ರಿಭುಜದಲ್ಲಿರೋ ಕೋನಗಳು ಸಾಮಾನ್ಯ ಕೋನ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎರಡು ಕೋನಗಳು ಸಮನಾಯ್ತು ಅಂದ್ರೆ ಮೂರನೇ ಕೋನ ಸಮ ಆಗಿರ್ಲೇಬೇಕು. ಸೊ ಹಾಗಾಗಿ ಇಲ್ಲಿ ಕೋನ ನಿರ್ಧಾರಕ ಗುಣದಿಂದ, ಕೋನ ನಿರ್ಧಾರಕ ಗುಣದಂತೆ ನಾವೇನು ಹೇಳ್ಬೋದು, ತ್ರಿಭುಜ ಬಿ ಎ ಸಿ ಸಮರೂಪಿ ತ್ರಿಭುಜ ಎ ಡಿ ಸಿ ಆಯ್ತು. ಸೊ ಇವುಗಳು ಸಮರೂಪಿಗಳಾಗಿದೆ ಅಂತ ಆದ್ರೆ, ಸೊ ಕೋನಗಳು ಸಮವಾಗಿದಾವೆ ಅಂತ ಹೇಳ್ಕೊಂಡು ನಾವೇನ್ ಹೇಳಿದ್ವಿ, ಕೋನ ನಿರ್ಧಾರಕ ಗುಣದಂತೆ ತ್ರಿಭುಜ ಬಿ ಎ ಸಿ ಸಮರೂಪಿ ತ್ರಿಭುಜ ಎ ಡಿ ಸಿ ಅಂತ ಹೇಳಿದ್ವಿ. ಸೊ ಇವುಗಳು ಸಮರೂಪಿ ಆಗಿದೆ ಅಂತ ಅಂದ್ರೆ, ಸೊ ಡೈರೆಕ್ಟ್ ಆಗಿ ನಾವು ಹೇಳ್ಬಿಡ್ಬೋದು ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮನಾಗಿರುತ್ತೆ ಅಂತ. ಸೊ ಹಾಗಾಗಿ ನಾವು ಬರಿಬೋದಲ್ವಾ. ಸೊ ಬಿ ಸಿ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಸಿ ಡಿವೈಡೆಡ್ ಬೈ ಡಿ ಸಿ ಗೆ ಸಮನಾಯ್ತು. ಸೊ ಇವುಗಳ ಬಾಹುಗಳ ಅನುಪಾತಗಳು ಕೂಡ ಏನಿರುತ್ತೆ, ಸಮಾನುಪಾತದಲ್ಲಿ ಇರುತ್ತೆ. ಸೊ ಇದನ್ನ ನಾನು ಸಿಂಪ್ಲಿಫೈ ಮಾಡಿದ್ರೆ, ಸೊ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಯ್ತು ನೋಡಿ, ಎ ಸಿ ಇಂಟು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಬಿ ಸಿ ಇಂಟು ಡಿ ಸಿ ಆಯ್ತು, ಬಿ ಸಿ ಇಂಟು ಡಿ ಸಿ ಆಯ್ತು. ಓಕೆ, ಸೊ ಹೆನ್ಸ್ ದ ಪ್ರೂಫ್. ಓಕೆ, ಸೊ ಇಲ್ಲಿ ದತ್ತಾಂಶದ ಪ್ರಕಾರ
ಕೋನ ಡಿ ಕೋನ ಎ ಕೋನಕ್ಕೆ ಸಮ. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಎ ಡಿ ಸಿ ಅಲ್ಲಿ ಸಿ ಅನ್ನೋದು ಸಾಮಾನ್ಯ ಕೋನ. ಸೊ ಕೋನ ನಿರ್ಧಾರಕ ಗುಣದಿಂದ ತ್ರಿಭುಜ ಎ ಬಿ ಸಿ ಹಾಗೂ ಎ ಬಿ ಸಿ ಮತ್ತು ಎ ಡಿ ಸಿಗಳು ಸಮರೂಪಿ ತ್ರಿಭುಜಗಳಾದವು. ಸೊ ಇವುಗಳು ಸಮರೂಪಿ ತ್ರಿಭುಜಗಳಾದ್ರೆ ಅವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ. ಸೊ ಹಾಗಾಗಿ ಬಿ ಸಿ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಬಿ ಸಿ ಇಂಟು ಡಿ ಸಿ ಆಯ್ತು ಮಕ್ಕಳು. ಓಕೆ, ಕೊನೆಯ ಲೆಕ್ಕವನ್ನ ನೋಡೋಣ. 15ನೇ ಲೆಕ್ಕವನ್ನ ಗಮನಿಸಿ. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತದೆ. ಹಾಗಾದರೆ ಆ ಕಟ್ಟಡದ ಎತ್ತರವೇನು? ಸೊ ಇಲ್ಲಿ ಪ್ರಶ್ನೆಗೆ ತಕ್ಕ ಹಾಗೆ ನಾವು ಡಯಾಗ್ರಾಮ್ ಅನ್ನ ಹಾಕೊಂಡ್ರೆ, ಸೊ 6 ಮೀಟರ್ ಎತ್ತರದ ನೇರವಾದ ಕಂಬ ಅಲ್ವಾ. ಸೊ 6 ಮೀಟರ್ ಎತ್ತರದ ನೇರವಾದ ಕಂಬ, ಸೊ ಪಿ ಕ್ಯೂ ಅಂತ ತಗೊಂಡ್ರೆ, ಸೊ ಇದೇನ್ ಮಾಡ್ತಾ ಇದೆ, ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಓಕೆ, ಸೊ ಈ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಸೊ 6 ಮೀಟರ್ ಇದೇನ್ ಮಾಡುತ್ತೆ, 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತದೆ. ಸೊ ಇದು ಎಷ್ಟೋ ಮೀಟರ್ ಎತ್ತರದ ಒಂದು ಕಟ್ಟಡ ಇದೆ. ಸೊ ಅದರ ಹೈಟ್ ಗೊತ್ತಿಲ್ಲ ನಮ್ಗೆ, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಇದು ಏನ್ ಮಾಡತ್ತೆ, ಅದೇ ಸಮಯದಲ್ಲಿ 28 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಓಕೆ, ಎ ಬಿ ಸಿ ನೆರಳಿನ ತುದಿ ಅಲ್ವಾ. ಸೊ ಈ ರೀತಿ ಬರುತ್ತೆ ಡಯಾಗ್ರಾಮ್. ಓಕೆ, ಸೊ ಇಲ್ಲಿ ತ್ರಿಭುಜಗಳು ಉಂಟಾಗ್ತಾ ಇದೆ. ಸೊ ಇಲ್ಲಿ ಎ ಬಿ ಏನ್ ಹೇಳಿ, ನೇರವಾದ ಕಟ್ಟಡ ಅಲ್ವಾ. ಹಾಗೆ ಪಿ ಕ್ಯೂ ಕಂಬ, ನೇರವಾದ ಕಂಬ. ಸೊ ಇಲ್ಲಿ ಬಿ ಸಿ ಕಟ್ಟಡದ ನೆರಳು, ಹಾಗೆ ಕ್ಯೂ ಸಿ ಏನ್ ಹೇಳಿ, ಕಂಬದ ನೆರಳು. ಓಕೆ, ಸೊ ಈಗ ನಾವು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಸಿ ಅಲ್ಲಿ, ಸೊ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಸಿ ಯಲ್ಲಿ ಮೊದಲನೇದಾಗಿ ಏನ್ ಮಾಡ್ಬೇಕು, ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಪ್ರೂವ್ ಮಾಡ್ಬೇಕು. ಗೊತ್ತಿಲ್ಲ ನಮ್ಗೆ ಸಮರೂಪಿ ತ್ರಿಭುಜಗಳು ಅನ್ನೋದು ಗೊತ್ತಿಲ್ಲ. ಸೊ ಯಾವ್ಯಾವ ಅಂಶವನ್ನ ಇಟ್ಕೊಂಡು ಇವು ಸಮರೂಪಿ ಅಂತ ಹೇಳ್ಬೋದು, ಒಂದು ಕೋನವನ್ನ ಇಟ್ಕೊಂಡು ಹೇಳ್ಬೋದು, ಇಲ್ಲ ಬಾ ಕೋ ಬಾ, ಕೋ ಕೋ ಕೋ, ಅಥವಾ ಬಾ ಬಾ ಬಾ. ಸೊ ಈ 3 ಅಂಶಗಳನ್ನ ಇಟ್ಕೊಂಡು ಈ ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೋದು. ಇವು ಸಮರೂಪಿ ಆಯ್ತು ಅಂದ್ರೆ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರತ್ತೆ ಅನ್ನೋದು ಗೊತ್ತಾಗತ್ತೆ. ಸೊ ಇವುಗಳ ಅನುಪಾತವನ್ನ ಬರ್ಕೊಂಡ್ರೆ ಸೊ ನಾವು ಕಟ್ಟಡದ ಎತ್ತರವನ್ನ ಈಸಿಯಾಗಿ ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಇವುಗಳು ಸಮರೂಪಿ ತ್ರಿಭುಜಗಳು ಅಂತ ತೋರಿಸ್ಬೇಕಾಗತ್ತೆ. ಸೊ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಸಿ ಅಲ್ಲಿ ಎ ಬಿ ಸಿ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಪಿ ಕ್ಯೂ ಸಿ. ಯಾಕೆ ಹೇಳಿ, ಎ ಬಿ ಸಿ ತ್ರಿಭುಜದಲ್ಲಿ ಕೋನ ಬಿ, ಪಿ ಕ್ಯೂ ಸಿ ತ್ರಿಭುಜದಲ್ಲಿ ಕೋನ ಕ್ಯೂ ಏನ್ ಹೇಳಿ, ಲಂಬ ಕೋನ ಅಲ್ವಾ. ಸೊ ಲಂಬ ಕೋನ, ಹಾಗಾಗಿ ಎರಡೂ ಕೋನಗಳ ಅಳತೆಗಳು ಸಮನಾಗತ್ತೆ. ಹಾಗೆ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಕೋನ ಪಿ ಸಿ ಕ್ಯೂ, ಇವುಗಳು ಎರಡು ಸಮ. ಯಾಕೆ ಹೇಳಿ, ಎರಡೂ ತ್ರಿಭುಜಗಳಲ್ಲಿ ಕೋನ ಸಿ ಏನ್ ಹೇಳಿ, ಸಾಮಾನ್ಯ ಕೋನ. ಸೊ ಸಾಮಾನ್ಯ ಕೋನ. ಓಕೆ, ಸೊ ನಮ್ಗೆ ಎರಡು ಕೋನಗಳು ಸಮ ಅಂತ ಹೇಳಿದ್ವಿ. ಸೊ ಹಾಗಾಗಿ ಮೂರನೇ ಕೋನ ಸಮನಾಗಿರ್ಲೇಬೇಕು. ಸೊ ಹಾಗಾಗಿ ಇಲ್ಲಿ ಕೋನ ನಿರ್ಧಾರಕ ಗುಣದಿಂದ ಅಂದ್ರೆ ಕೋನ ಸಿದ್ಧಾಂತದಂತೆ ಏನ್ ಹೇಳ್ಬೋದು ಹೇಳಿ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ
PQC ಆಯ್ತು. ಸೊ ಇವುಗಳು ಸಮರೂಪಿ ಅಂತ ಹೇಳಿದ್ವಿ. ಸೊ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ. ಸೊ ಹಾಗಾಗಿ ಏನ್ ಹೇಳ್ಬೋದು, AB divided by PQ. So AB divided by PQ is equal to ಏನ್ ಹೇಳಿ, BC divided by PQ ಆಯ್ತು. ಸಾರಿ, BC divided by QC. Okay. So BC divided by QC. ಸೊ ನೋಡಿ, ದೊಡ್ಡ ತ್ರಿಭುಜದ AB ಬಾಹು ಚಿಕ್ಕ ತ್ರಿಭುಜದ PQ ಬಾಹುಗೆ ಸಮ. ಸೊ ಹಾಗಾಗಿ AB divided by PQ. ಸೊ QC divided by ಏನಾಯ್ತು, ಸಾರಿ, BC divided by QC ಗೆ ಸಮಾನುಪಾತದಲ್ಲಿ ಇರುತ್ತೆ. ಸೊ ಇಲ್ಲಿ AB divided by PQ ಎಷ್ಟಿದೆ, 6 ಮೀಟರ್ is equal to BC 28 ಮೀಟರ್ divided by QC 4 ಮೀಟರ್ ಅಲ್ವಾ. ಓಕೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ AB is equal to 28 ಗುಣಿಸು 6. ಸೊ ಡಿವೈಡೆಡ್ ಬೈ ದ ರೈಟ್ ಸೈಡ್ ಹೋದಾಗ ಇಂಟು ಆಗುತ್ತೆ, ಡಿವೈಡೆಡ್ ಬೈ 4. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4 1 4 7 28. ಸೊ 6 7 42 ಮೀಟರ್. ಸೊ ಹಾಗಾಗಿ ಇಲ್ಲಿ ಕಟ್ಟಡದ ಎತ್ತರ ಎಷ್ಟು ಬರುತ್ತೆ ಹೇಳಿ, is equal to 42 ಮೀಟರ್. ಓಕೆ. ಸೊ ನಾವಿಲ್ಲಿ ಇದನ್ನೆಲ್ಲ ತೋರಿಸ್ಬೇಕು ಅಂದ್ರೆ ಮುಖ್ಯವಾಗಿ ಇದು ಎರಡು ತ್ರಿಭುಜಗಳು ಸಮರೂಪಿ ಅಂತ ತೋರಿಸ್ಕೊಳ್ಬೇಕಾಗತ್ತೆ. ಓಕೆ. ಸೊ ಆಗ ನಾವು ಕಟ್ಟಡದ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ಕಟ್ಟಡದ ಎತ್ತರ ಎಷ್ಟು ಬಂದಿದೆ ಹೇಳಿ, 42 ಮೀಟರ್ ಬಂದಿದೆ. ನೋಡಿ, 6 ಮೀಟರ್. ಸೊ ಇದರ ಎಷ್ಟು ಪಟ್ಟಿದೆ, 6 7 42 ಅಂದ್ರೆ ಏನಾಯ್ತು, ಇದರ 7 ಪಟ್ಟು AB ಅಂದ್ರೆ ತ್ರಿಭುಜ PQR ನಲ್ಲಿ PQ ಬಾಹುವಿನ ಅಳತೆಯ ಆ 7 ಪಟ್ಟು ತ್ರಿಭುಜ ABC ಯಲ್ಲಿ AB ಬಾಹುವಿನ ಅಳತೆ ಇದೆ. ಅದೇ ರೀತಿ ನೋಡಿ, QC ತ್ರಿಭುಜ PQC ಅಲ್ಲಿ Q 4 ಸೆಂಟಿಮೀಟರ್, ಸಾರಿ 4 ಮೀಟರ್ ಇದ್ರೆ ತ್ರಿಭುಜ ABC ಯಲ್ಲಿ BC ಎಷ್ಟಿದೆ ಹೇಳಿ, 28 ಮೀಟರ್ ಇದೆ. ಅಂದ್ರೆ 4 7 28. ಸೊ ಇದು ಕೂಡ ಏನಾಯ್ತು, QC ಗಿಂತ 7 ಪಟ್ಟು ಜಾಸ್ತಿ ಇದೆ ಅಂತ ಆಯ್ತು. ಸೊ ಎಲ್ಲ AP ಮತ್ತು AC ಮತ್ತು PC ಯ ಬಾಹುವಿನ ಅಳತೆಯನ್ನು ನೋಡಿದ್ರು ಕೂಡ ಅದು ಕೂಡ ಅಷ್ಟೇ ಬರುತ್ತೆ, PC ಯ 7 ಪಟ್ಟು AC ನೇ ಬರುತ್ತೆ ಮಕ್ಕಳೇ. ಓಕೆ. ಸೊ ನಾವ್ ಯಾಕೆ ಹಾಗೆ ಹೇಳ್ತಿದೀವಿ ಅಂದ್ರೆ ಇವುಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ಈ ಎರಡು ಅಂಶಗಳು ಕೂಡ ಟ್ರೂ ಆಗ್ಲೇಬೇಕು ಮಕ್ಕಳು. ಓಕೆ. ಸೊ ಇಲ್ಲಿಗೆ ತ್ರಿಭುಜಗಳು ಪಾಠಕ್ಕೆ ಸಂಬಂಧಿಸಿದಂತ ಎಲ್ಲ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡಿದ್ದೇನೆ, ಹಾಗೆ ಅಭ್ಯಾಸ ಲೆಕ್ಕಗಳನ್ನು ಕೂಡ ಕ್ಲಿಯರ್ ಮಾಡಿದ್ದೇನೆ ಮಕ್ಕಳೇ. ಸೊ ಮುಖ್ಯವಾಗಿ ಇಲ್ಲಿ ನಾವು ಸರ್ವಸಮ ಮತ್ತು ಸಮರೂಪಿ ತ್ರಿಭುಜಗಳನ್ನ ತಿಳ್ಕೊಂಡಿದ್ದೇವೆ. ಹಾಗೆ ಥೇಲ್ಸ್ ನ ಪ್ರಮೇಯ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ. ಓಕೆ. ಸಮಾಂತರವಾಗಿದ್ರೆ ಸೊ ಅವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿರುತ್ತೆ, ಹಾಗೆ ಅದರ ವಿಲೋಮ ಅಂಶವು ಕೂಡ ಟ್ರೂ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದ್ರೆ ಅವುಗಳು ಸಮಾಂತರವಾಗಿರುತ್ತೆ. ಓಕೆ. ಸೊ ಹಾಗೆ ತ್ರಿಭುಜಗಳ ನಿರ್ಧಾರಕ ಗುಣಗಳನ್ನ ಕೂಡ ನಾವು ಅಭ್ಯಾಸ ಮಾಡಿದ್ದೇವೆ. ಕೋನ ನಿರ್ಧಾರಕ ಗುಣ, ಬಾಹು ನಿರ್ಧಾರಕ ಗುಣ ಮತ್ತು ಬಾಹು ನಿರ್ಧಾರಕ ಗುಣ. ಸೊ ಈ 3 ಕಾನ್ಸೆಪ್ಟ್ ಅನ್ನ ನಾವು ತ್ರಿಭುಜಗಳಿಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡಿದ್ದೇವೆ ಮಕ್ಕಳೇ. ಕೆಲವು ಸಿಮಿಲರ್ ಪ್ರಾಬ್ಲಮ್ಸ್ ಅನ್ನ ನೀವು ಬುಕ್ಸ್ ಅಲ್ಲಿ ಇದೆ, ಸೊ ಅದನ್ನ ನೀವು ಟ್ರೈ ಮಾಡಿ, ಹೋಮ್ವರ್ಕ್ ಆಗಿ ತಗೊಳ್ಳಿ. ಸೊ ಇಲ್ಲಿಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.